ನಮಸ್ಕಾರ 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 ವೇದಾಂತು ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಲಾಸ್ಟ್ 2 ಚಾಪ್ಟರ್ ಉಳ್ಕೊಂಡಿತ್ತು. ಸೆಮಿ ಕಂಡಕ್ಟರ್ ಆಲ್ರೆಡಿ ಫಿನಿಶ್ ಮಾಡಿ ಆಗಿದೆ. ಲಾಸ್ಟ್ 2 ಚಾಪ್ಟರ್ ಉಳ್ಕೊಂಡಿತ್ತು. ಆಟಮ್ಸ್, ನ್ಯೂಕ್ಲಿಯೈ ಎರಡೇ ಉಳ್ಕೊಂಡಿತ್ತು. ಇವತ್ತು ಆಟಮ್ಸ್ ಅನ್ನ ನೋಡ್ತಾ ಇದ್ದೇವೆ. ನಿಮ್ಗೆ ಬಾಕಿ ಚಾಪ್ಟರ್ ಬರಲ್ಲ, ತುಂಬಾ ಗಡಿಬಿಡಿಯಲ್ಲಿ ಇದ್ದೀರಾ, ಎಕ್ಸಾಮ್ ಹತ್ರ ಬಂದಿದೆ ಅಂತ ಭಯ ಇದ್ರೆ ದಯವಿಟ್ಟು ಈ ಚಾಪ್ಟರ್ ನ ನೋಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಚಾಪ್ಟರ್ ತುಂಬಾ ಲೋ ವೇಟೇಜ್ ಇರುವಂತ ಚಾಪ್ಟರ್. ಹೀಗಾಗಿನೇ ಸೆಮಿ ಕಂಡಕ್ಟರ್ ಮೊದಲು ಮುಗಿಸ್ಕೊಂಡಿರೋದು ನಾನು. ಓಕೆನಾ? ಸೊ ಲೋ ವೇಟೇಜ್ ಇರುವಂತ ಚಾಪ್ಟರ್ ಇದ್ರಲ್ಲಿ ಕೇಳಿದ್ರೆ MCQs ಅನ್ನ ಒಂದು ಕೇಳ್ತಾರೆ, ಒಂದು MCQ ಕೇಳ್ತಾರೆ. ಹಾಗೇನೆ ಅಂದ್ರೆ MCQ ಅಂದ್ರೆ ಒಂದು 1 ಮಾರ್ಕಿನ ಕೇಳ್ತಾರೆ. ಹಾಗೇನೆ ಒಂದು 2 ಮಾರ್ಕಿನ ಕ್ವಶನ್ ಅನ್ನ ಕೇಳ್ತಾರೆ. ಸೊ ಇವೆರಡು ಸೇರಿಸಿದ್ರೆ ಬರೀ 3 ಮಾರ್ಕಿ ಚಾಪ್ಟರ್ ಇಂದ ಬರುವಂತದ್ದು. ಸೊ 3 ಮಾರ್ಕ್ ಅಂದ್ರೆ ಬರೀ ತುಂಬಾ ಲೋ ವೇಟೇಜ್ ಚಾಪ್ಟರ್ ಆಯ್ತು. ಸರಿನಾ? ಹೀಗಾಗಿ ಗಡಿಬಿಡಿಲಿ ಇದ್ದೀರಾ, ಬಾಕಿದ್ ಬರಲ್ಲ ಅಂತಂದ್ರೆ ಇದನ್ನ ನೋಡೋದಕ್ಕೆ ಹೋಗ್ಬೇಡಿ. ಬಾಕಿದು ಬರುತ್ತೆ, ಇದರಲ್ಲಿರೋ 1 ಮಾರ್ಕ್ ಮಿಸ್ ಆಗಬಾರ್ದು ಅನ್ನೋ ಇಂಟೆನ್ಷನ್ ನಿಮ್ಮಲ್ಲಿದ್ರೆ ಈ ವಿಡಿಯೋವನ್ನ 2x ನಲ್ಲಿ ಇಟ್ಕೊಂಡು ನೋಡ್ತಾ ಹೋಗಿ. ಕ್ಲಿಯರ್? ಯಾಕಂದ್ರೆ ವ್ಯೂಸ್ ಬರೋದೇನು ನನಗ್ ಬೇಡವಾ? ವ್ಯೂಸ್ ನನಗ್ ಬೇಕು, ಬಟ್ ಸ್ಟಿಲ್ ನನ್ಗೆ ಆ ಬರೋ ವ್ಯೂಸ್ ಗಿಂತ ನಿಮ್ಮ ಎಕ್ಸಾಮ್ ನಲ್ಲಿ ನೀವು ಎಕ್ಸೆಲ್ ಆಗೋದು ಮುಖ್ಯ. ಹೀಗಾಗಿ ಗಡಿಬಿಡಿಲಿದ್ರೆ ಈ ಚಾಪ್ಟರ್ ನೋಡಕ್ ಹೋಗ್ಬೇಡಿ. ತಡ ಮಾಡೋದ್ ಬೇಡ, ಈ ಚಾಪ್ಟರ್ ಅನ್ನ ಶುರು ಮಾಡೋದು. ಏನಾಗತ್ತೆ ಅಂತಂದ್ರೆ ಈ ಆಟಮ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಗೊತ್ತಲ್ವಾ? ಆಟಮ್ಸ್ ಅಂದ್ರೆ ಏನು ಅಂತ. ಪ್ರತಿ ವಸ್ತುವು ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ಸೈಂಟಿಸ್ಟ್ ಗಳ ಕಲ್ಪನೆಯಾಗಿತ್ತು. ಹಾಗೆ ಆಟಮ್ಸ್ ಗಳು ಯಾವ ರೀತಿಯಾಗಿ ಬಿಹೇವ್ ಮಾಡತ್ತೆ ಅಂತ ಸೈಂಟಿಸ್ಟ್ ಎಲ್ಲ ಅವರ ಕುತೂಹಲದಿಂದ ತಿಳ್ಕೊಳಕ್ ಚಾಲು ಮಾಡಿದ್ರು. ಹೀಗೆ ಒಬ್ಬೊಬ್ರು ಒಂದೊಂದ್ ರೀತಿಲಿ ಹೇಳಕ್ ಹೋದ್ರಿ. ಯಾರು ಆಟಮ್ಸ್ ಅನ್ನ ನೋಡಿರ್ಲಿಲ್ಲ, ಹೀಗಾಗಿ ಒಬ್ಬೊಬ್ರು ಒಂದೊಂದ್ ರೀತಿಲಿ ಹೇಳಕ್ ಹೋದ್ರು. ಒಬ್ಬೊಬ್ರು ತಮ್ಮದೇ ಆಗಿರುವಂತ ಆಟಮಿಕ್ ಮಾಡೆಲ್ ಗಳನ್ನ ಕೊಟ್ರು. ಆ ಮಾಡೆಲ್ಸ್ ಬಗ್ಗೆನೂ ಈ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಮೊದಲನೇದು ಥಾಮ್ಸನ್ ಅನ್ನುವಂತ ಸೈಂಟಿಸ್ಟ್. ಗೊತ್ತಾಗಿತ್ತು ಅವರಿಗೆ ನ್ಯೂಕ್ಲಿಯಸ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ, ಇಲೆಕ್ಟ್ರಾನ್ಸ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇರುತ್ತೆ ಅಂತ. ಬಟ್ ಥಾಮ್ಸನ್ ಅನ್ನುವಂತ ಸೈಂಟಿಸ್ಟ್ ಯಾವ ರೀತಿ ಮಾಡೆಲ್ ಕೊಟ್ರು ಅಂತಂದ್ರೆ, ಅವ್ರು ಕೊಟ್ಟಿರೋದು ಈ ಕಲ್ಲಂಗಡಿ ಹಣ್ಣು ನೋಡಿದಿರಲ್ಲ, ನಮ್ ಕಡೆ ಕಾರವಾರ ಅಂಕೋಲ ಬದಿಗೆ ಚಮಡಿ ಅಂತಾರೆ, ಚಮಡಿ. ಕಲ್ಲಂಗಡಿ ಹಣ್ಣಲ್ಲಿ ಹೆಂಗಿರುತ್ತೆ? ಈ ರೀತಿಯಾಗಿರುತ್ತೆ. ಅಲ್ಲಿ ಬೀಜಗಳು ಅಲ್ಲಲ್ಲಿ ಬೀಜಗಳು ಇರ್ತವೆ. ಕರೆಕ್ಟಾ? ಸೊ ಹೆಂಗೆ ಕಲ್ಲಂಗಡಿ ಹಣ್ಣಲ್ಲಿ ಅಲ್ಲಲ್ಲಿ ಬೀಜಗಳಿರ್ತಾವೋ ಅದೇ ರೀತಿಯಲ್ಲಿ ಒಂದು ಆಟಮ್ ಅಂತ ತಗೊಂಡ್ರೆ ಇಲೆಕ್ಟ್ರಾನ್ಸ್ ಕಲ್ಲಂಗಡಿ ಹಣ್ಣಲ್ಲಿ ಬೀಜಗಳು ಯಾವ ರೀತಿ ಅಲ್ಲಲ್ಲಿ ಸ್ಪ್ರೆಡ್ ಆಗಿರ್ತಾವಲ್ಲ ಅದೇ ರೀತಿಲಿ ಇಲೆಕ್ಟ್ರಾನ್ಸ್ ಸ್ಪ್ರೆಡ್ ಆಗಿರುತ್ತೆ ಅಂತ ಹೇಳಿದ್ರು. ಓಕೆ, ನೀವು ಬೆಂಗಳೂರಿನವರು, ನೀವಿನ್ನು ಕಲ್ಲಂಗಡಿ ಹಣ್ಣು ತಿಂದೇ ಇಲ್ಲ ಅಂತ ಇದ್ರೆ ನಿಮ್ಗೆ ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಮಾಡರ್ನ್ ಹುಡುಗ ನಾನು, ಜೆನ್ಜಿ ಹುಡುಗ, ಹಿಂಗಾಗಿ ಜೆನ್ಜಿ ಎಕ್ಸಾಂಪಲ್ ತಗೊಬಂದಿದ್ದೀನಿ ನೋಡಿ. ಈ ಹೈಡ್ ಅಂಡ್ ಸೀಕ್ ಬಿಸ್ಕಿಟ್ ತಿಂದಿದ್ದೀರಾ? ಅದ್ರಲ್ಲಿ ಆ ಚಿಕ್ಕ ಚಾಕೋ ಚಿಪ್ಸ್ ಇರ್ತಾವಲ್ವಾ, ಅದೇ ರೀತಿಯಲ್ಲಿ ಒಂದು ಆಟಮ್ ಒಳಗಡೆ ಇಲೆಕ್ಟ್ರಾನ್ಸ್ ಇರ್ತಾವೆ ಅಂತ ಥಾಮ್ಸನ್ ಹೇಳಿದ್ರು. ಇದೇ ಥಾಮ್ಸನ್ ಮಾಡೆಲ್ ನ ಮೆರಿಟ್ಸ್ ಹಾಗೆ ಡಿಮೆರಿಟ್ಸ್ ಏನು ಅಂತ ನೋಡ್ಕೊಂತ ಬಂದ್ರೆ, ಕಲ್ಲಂಗಡಿ ಹಣ್ಣಿನ ರೀತಿಯಾಗಿರುತ್ತೆ ಅಂದಿದ್ರು. ಈ ಬೀಜಗಳೆಲ್ಲ ನೆಗೆಟಿವ್ ಅಂದ್ರೆ ಇಲೆಕ್ಟ್ರಾನ್ ಅಂತ ಹೇಳಿದ್ರು. ಹೀಗಾಗಿ ಆ ಬೀಜಗಳನ್ನ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗೆ ಇಲ್ಲಿರುವಂತಹ ಹಣ್ಣಿನ ಪಾರ್ಟ್ ರೆಡ್ ಕಲರ್ ಅಲ್ಲೇ ಇರುತ್ತಲ್ವಾ, ಅದನ್ನ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಇಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಹೀಗಾಗಿ ಆಟಮ್ ಯಾಕೆ ನ್ಯೂಟ್ರಲ್ ಆಗಿರುತ್ತೆ ಅನ್ನೋದನ್ನ ನಮ್ಮ ಥಾಮ್ಸನ್ ಮಾಡೆಲ್ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿತ್ತು. ಹೀಗಾಗಿ ನಾವು ಇದನ್ನ ಮೆರಿಟ್ ನಲ್ಲಿ ಸೇರಿಸಿಡಬಹುದು. ಡಿಮೆರಿಟ್ ಏನಿತ್ತು ಅಂತ ಕೇಳಿದ್ರೆ ನಾವು ನೋಡೇ ಹೇಳ್ಬಹುದು. ಇಲೆಕ್ಟ್ರಾನ್ಸ್ ಎಲ್ಲ ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿರತ್ತಾ? ಖಂಡಿತ ಇಲ್ಲ. ಇಲೆಕ್ಟ್ರಾನ್ಸ್ ಈ ರೀತಿಯಾಗಂತೂ ಡಿಸ್ಟ್ರಿಬ್ಯೂಟ್ ಆಗಿರಲ್ಲ. ಆಟಮ್ಸ್ ನ ಅಂದ್ರೆ ನ್ಯೂಕ್ಲಿಯಸ್ ನ ಸುತ್ತ ನ್ಯೂಕ್ಲಿಯಸ್ ಅನ್ನೋದೊಂದು ಬರುತ್ತೆ, ಅದು ಇವ್ರು ಹೇಳೇ ಇಲ್ಲ ನ್ಯೂಕ್ಲಿಯಸ್ ಇದೆ ಅಂತ. ನ್ಯೂಕ್ಲಿಯಸ್ ಒಂದು ಬರುತ್ತೆ, ಅದ್ರ ಸುತ್ತ ಏನು ಈ ಇಲೆಕ್ಟ್ರಾನ್ಸ್ ಎಲ್ಲ ಸುತ್ತಾ ಇರುತ್ತೆ. ಇವೆಲ್ಲ ನಮಗೆ ಗೊತ್ತಿರುವಂತ ವಿಚಾರ. ಬಟ್ ಇವರು ಆ ರೀತಿಯಾಗಿ ಹೇಳಿದಾರ, ನ್ಯೂಕ್ಲಿಯಸ್ ಅನ್ನೋ ಕಾನ್ಸೆಪ್ಟ್ ಅನ್ನೇ ಹೇಳಿಲ್ಲ. ಸೊ ಇವೆಲ್ಲ ಪಾಯಿಂಟ್ ಅನ್ನ ನಾವು ಡಿಮೆರಿಟ್ ನಲ್ಲಿ ಹಾಕಿ ಇಡಬಹುದು. ಓಕೆನಾ? ನೆಕ್ಸ್ಟ್ ಯಾರ್ ಮಾಡೆಲ್ ಬಂತು ಅಂತ ನೋಡ್ತಾ ಹೋಗೋಣ. ಥಾಮ್ಸನ್ ನ ನೆಕ್ಸ್ಟ್ ಬಂದು ಆಟೋಮಿಕ್ ಮಾಡೆಲ್ ಅನ್ನ ಕೊಟ್ಟಿರುವಂತಹ ಸೈಂಟಿಸ್ಟ್ ರುದರ್ಫೋರ್ಡ್. ಈ ರುದರ್ಫೋರ್ಡ್ ಏನ್ ಮಾಡಿದ್ರಪ್ಪ ಅಂತಂದ್ರೆ, ರುದರ್ಫೋರ್ಡ್ಸ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಅಂತ ನಾವು ಕರಿತೀವಿ. ಆಕ್ಚುಲಿ ಆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದಂತವರು ಬೇರೆ ಸೈಂಟಿಸ್ಟ್, ಗೀಗರ್ ಮತ್ತೆ ಮಾಸ್ಡನ್ ಅನ್ನುವಂತ ಸೈಂಟಿಸ್ಟ್. ಆ ಎಕ್ಸ್ಪೆರಿಮೆಂಟಲ್ ಸೆಟಪ್ ಯಾವ ರೀತಿಯಾಗಿತ್ತು ಅಂತ ನಿಮ್ಗೆ ಒಂದ್ಸಲ ತೋರಿಸ್ಬಿಡ್ತಾನೆ. ಅದ್ರ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಯಾಕಂದ್ರೆ ಈ ಸೆಟಪ್ ಮೇಲೆ ತುಂಬಾ ಕ್ವಶನ್ಸ್ ಅನ್ನ ಕೇಳ್ತಾರೆ. ಐ ಥಿಂಕ್ ಇಲ್ಲಿಂದ ನಿಮ್ಗೆ NCERT ಕ್ಲಿಯರ್ ಆಗಿ ಕಾಣಿಸ್ತಾ ಇರಬಹುದು. ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಇದು ಎಕ್ಸ್ಪೆರಿಮೆಂಟಲ್ ಸೆಟಪ್. ಓಕೆನಾ? ಈ ಎಕ್ಸ್ಪೆರಿಮೆಂಟ್ ಸೆಟಪ್ ನಲ್ಲಿ ಮಾಡಿರೋದೇನು ಅಂತಂದ್ರೆ, ಒಂದು ಸೋರ್ಸ್ ಇಟ್ಕೊಂಡಿದ್ದಾನೆ. ಆ ಸೋರ್ಸ್ ನಿಂದ ಆಲ್ಫಾ ಪಾರ್ಟಿಕಲ್ಸ್ ಹೊರಗಡೆ ಬರ್ತಾ ಇದೆ. ಓಕೆನಾ? ಇದರಿಂದ ಬಂದಿರುವಂತ ಆಲ್ಫಾ ರೇ ಏನಾಗತ್ತೆ, ಹೋಗಿ ಗೋಲ್ಡ್ ಫಾಯಿಲ್ ಗೆ ಡಿಕ್ಕಿ ಆಗತ್ತೆ. ಡಿಕ್ಕಿ ಆದ್ಮೇಲೆ ಏನಾಗುತ್ತೆ, ಡಿಕ್ಕಿ ಆದ್ಮೇಲೆ ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಅದು ಗೋಲ್ಡ್ ಫಾಯಿಲ್ ಡಿಕ್ಕಿ ಆಗತ್ತೆ. ಡಿಕ್ಕಿ ಆದ್ಮೇಲೆ ಅಲ್ಲಿ ಏನು ಡಿಕ್ಕಿ ಆಗಿತ್ತಲ್ವಾ ಆಲ್ಫಾ ಪಾರ್ಟಿಕಲ್ಸ್, ಅದು ಸ್ಕ್ಯಾಟರ್ ಆಗತ್ತೆ, ಅಂದ್ರೆ ಹರಡತ್ತೆ. ಹೋಗ್ಕೊಂಡು ಕೆಲವು ವಾಟರ್ ಪಾರ್ಟಿಕಲ್ಸ್ ಇಲ್ಲಿ ಬಂತು, ಒಂದ್ ಇಲ್ಲಿ ತಾಕ್ತು, ಒಂದ್ ಇಲ್ಲಿ ತಾಕ್ತು, ಒಂದ್ ಇಲ್ಲಿಗೆ ತಾಕ್ತು, ಕೆಲವು ಇಲ್ಲಿಗೆ ತಾಕ್ತು, ಕೆಲವು ಇಲ್ಲಿಗೆ ತಾಕ್ತು, ಇನ್ ಕೆಲವು ವಾಪಸ್ ಬಂದ್ವು. ಓಕೆನಾ? ಈ ರೀತಿಯಾಗಿರುವಂತ ಅಬ್ಸರ್ವೇಷನ್ ಅನ್ನ ಅವ್ರು ಮಾಡ್ತಾರೆ.
ಸೊ ಇದು ನಮ್ದು ಓವರ್ ಆಲ್ ಸೆಟಪ್ ಆಗಿತ್ತು. ಇದರಲ್ಲಿ ಅವ್ರು ಸೋರ್ಸ್ ಯೂಸ್ ಮಾಡ್ಕೊಂಡಿದಾರಲ್ವಾ, ಯಾವ ಸೋರ್ಸ್ ಅಪ್ಪ ಅಂತ ಕೇಳಿದ್ರೆ ಇದು ಬಿಸ್ಮತ್. ಓಕೆ, ಬಿಸ್ಮತ್ 214 NCERT ನಲ್ಲಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಬಿಸ್ಮತ್ ಸೋರ್ಸ್ ಅನ್ನು ಯೂಸ್ ಮಾಡ್ಕೊಂಡಿರೋದವರು. ಈ ಎಕ್ಸ್ಪೆರಿಮೆಂಟ್ ಇತ್ತಲ್ವಾ, ಇಲ್ಲಿ ಯಾವ್ಯಾವ ಮಟೀರಿಯಲ್ ಅನ್ನ ಯೂಸ್ ಮಾಡಿದ್ರು ಅಂತ ನಿಮ್ಗೆ ಮೋಸ್ಟ್ಲಿ MCQ ನಲ್ಲಿ ಕ್ವಶನ್ ಬರ್ಬೋದು, ಹೀಗಾಗಿ ಇವೆಲ್ಲ ಹೇಳ್ತಾ ಇದ್ದೇನೆ. ಇಲ್ಲ ಅಂದ್ರೆ ಇಲ್ಲಿ ಥಿಯರಿ ಅಷ್ಟೇ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗಿತ್ತು, ಈ ಫಾಲ್ತು ಎಲ್ಲ ಅಗತ್ಯ ಇರ್ಲಿಲ್ಲ. ಬಟ್ ಸ್ಟಿಲ್ ಅವ್ರು ಕೇಳಿದ್ದಾರೆ, ಹೀಗಾಗಿ ಹೇಳ್ತಾ ಇದ್ದಾನೆ. ಈಗ ನೋಡಿ, ಇದಾಯ್ತು. ಆಮೇಲೆ ಇಲ್ಲಿ ಸ್ಕ್ರೀನ್ ಇದೆಯಲ್ವಾ, ಈ ಸ್ಕ್ರೀನ್ ಯಾವ್ದ್ರದ್ದು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಪ್ರಶ್ನೆ ಬರುತ್ತೆ. ಸೊ ಸ್ಕ್ರೀನ್ ಯಾವ್ದ್ರದ್ದು ಯೂಸ್ ಮಾಡ್ಕೊಂಡಿದ್ದಾರೆ? ಸ್ಕ್ರೀನ್ ಯೂಸ್ ಮಾಡ್ಕೊಂಡಿರೋದು ಜಿಂಕ್ ಸಲ್ಫೈಡ್. ಓಕೆ, ಜಿಂಕ್ ಸಲ್ಫೈಡ್ ನ ಸ್ಕ್ರೀನ್ ಅನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಅದು ಜಿಂಕ್ ಸಲ್ಫೈಡ್ ಅನ್ನ ಯಾಕೆ ಯೂಸ್ ಮಾಡ್ಕೊಂಡ್ರು ಅಂತಂದ್ರೆ, ಇಲ್ಲಿಂದ ಆಲ್ಫಾ ಪಾರ್ಟಿಕಲ್ ಹೋಯ್ತು, ಇಲ್ಲಿ ಬಿದ್ದು ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟರ್ ಆದ್ಮೇಲೆ ಆಲ್ಫಾ ಪಾರ್ಟಿಕಲ್ಸ್ ಎಲ್ಲ ಎಲ್ಲೆಲ್ಲಿ ಬಿದ್ದತ್ತಲ್ಲ ಆ ಜಾಗದಲ್ಲೆಲ್ಲ ಅದು ಹೊಳೆಯೋದಕ್ಕೆ ಶುರು ಮಾಡತ್ತೆ, ಗ್ಲೋ ಆಗೋದಕ್ಕೆ ಶುರು ಮಾಡತ್ತೆ, ಒಂದು ಟೈನಿ ಲೈಟ್ ಬಂದ ರೀತಿಯಲ್ಲಿ ಕಾಣಿಸುತ್ತೆ. ಹೀಗಾಗಿ ಏನಾಗುತ್ತೆ, ಜಿಂಕ್ ಸಲ್ಫೈಡ್ ನ ಸ್ಕ್ರೀನ್ ಅನ್ನ ನಾವು ಯೂಸ್ ಮಾಡ್ಕೊಂಡ್ರೆ ಎಲ್ಲೆಲ್ಲಿ ಆಲ್ಫಾ ಪಾರ್ಟಿಕಲ್ ಬಿದ್ದಿದೆ ಅನ್ನುವಂತ ಇನ್ಫಾರ್ಮೇಶನ್ ನಮಗೆ ಗೊತ್ತಾಗತ್ತೆ. ಓಕೆನಾ? ಹಾಗೆ ಇನ್ನೊಂದು ಕ್ವಶನ್ ಅನ್ನ ಇಲ್ಲಿ ಕೇಳ್ತಾರೆ. ಇಲ್ಲಿ ನಾವೇನ್ ಗೋಲ್ಡ್ ಫಾಯಿಲ್ ಅನ್ನ ಯೂಸ್ ಮಾಡ್ಕೊಂಡಿದ್ದೇವಲ್ವಾ, ಇದ್ರ ಥಿಕ್ನೆಸ್ ಎಷ್ಟಿತ್ತು, ಅದು ಎಷ್ಟು ತೆಳ್ಳಗಾಗಿತ್ತು ಅಂತ. ಪೇಪರ್ದು ಇದು ಪೇಪರ್ ಥಿಕ್ನೆಸ್, ಹೌದಾ? ಸೊ ಹಾಗೇನೆ ಇಲ್ಲಿ ಗೋಲ್ಡ್ ಫಾಯಿಲ್ ಯೂಸ್ ಮಾಡ್ಕೊಂಡಿದ್ದೀರಲ್ವಾ, ತುಂಬಾ ದಪ್ಪದೊಂದು ಇಟ್ಟಿಗೆ ತರ ತಗೊಂಡೋಗಿ ಇಟ್ಬಿಟ್ರೆ ಅವಾಗ ಆಲ್ಫಾ ಸ್ಕ್ಯಾಟರಿಂಗ್ ಆಗತ್ತಾ? ಇಲ್ಲ. ಸೊ ಹೀಗಾಗಿ ಒಂದು ತೆಳ್ಳಗಿನ ಗೋಲ್ಡ್ ಶೀಟ್ ಅನ್ನ, ಗೋಲ್ಡ್ ಫಾಯಿಲ್ ಅನ್ನ ತಕೊಂಡಲ್ಲಿ ಇಟ್ಟಿದ್ದಾರೆ. ಅದರ ಥಿಕ್ನೆಸ್ ಎಷ್ಟಿತ್ತಪ್ಪ ಅಂತಂದ್ರೆ 2.1 × 10⁻⁻7 ಮೀಟರ್ ಇತ್ತು. ಓಕೆನಾ? ಸೊ ಅಷ್ಟು ಥಿಕ್ನೆಸ್ ಇರುವಂತ ಗೋಲ್ಡ್ ಫಾಯಿಲ್ ಅನ್ನ ಇಲ್ಲಿಗೆ ಇಟ್ಕೊಂಡಿದ್ದಾರೆ. ಈಗ ಕರೆಕ್ಟ್ ಆಗಿ ನೋಡೋದಾದ್ರೆ ನಮ್ಮ ಎಕ್ಸ್ಪೆರಿಮೆಂಟ್ ಅದ್ರ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ನೋಡೋದ, ಡಯಾಗ್ರಾಮ್ ಬಿಡ್ಸಕ್ಕೆಲ್ಲ ಕೇಳಲ್ಲ, ಯಾಕಂದ್ರೆ ನಿಮ್ಗೆ ಕೇಳೋದು ಮ್ಯಾಕ್ಸಿಮಮ್ 2 ಮಾರ್ಕಿನ ಕ್ವಶನ್. ಓಕೆ, ಕೇಳಿದ್ರು ಇದ್ರೆ ಜಸ್ಟ್ ನೀವು ಡಯಾಗ್ರಾಮ್ ಬಿಡಿಸೋದು ಅಷ್ಟೇ ಇರುತ್ತೆ, ಡಯಾಗ್ರಾಮ್ ಬಿಡಿಸಿ ಲೇಬಲ್ ಮಾಡೋದಷ್ಟೇ ಇರುತ್ತೆ. ಹೀಗಾಗಿ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲೇನ್ ಇಟ್ಟಿದ್ದಾರೆ, ಆಲ್ಫಾ ಪಾರ್ಟಿಕಲ್ ಇನ್ ಸೋರ್ಸ್ ಅಂದ್ರೆ ಬಿಸ್ಮತ್ತಿನ ಸೋರ್ಸ್ ಅನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಲೆಡ್ ಬ್ರಿಕ್ಸ್ ಇಟ್ಟಿದಾರಲ್ವಾ, ಇದ್ಯಾಕೆ ಇಟ್ಟಿದ್ದಾರೆ? ಇಲ್ಲಿಂದ ಬರುವಂತ ಆಲ್ಫಾ ಪಾರ್ಟಿಕಲ್ಸ್ ಎಲ್ಲ ಕಡೆನೂ ಹೋಗುತ್ತೆ, ಹೌದಾ? ಈ ಸೋರ್ಸ್ ಇಂದ ಎಲ್ಲ ಕಡೆನೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ, ಇಲ್ಲೂ ಹೋಗುತ್ತೆ. ನಮ್ಗೆ ಏನ್ ಮಾಡ್ಬೇಕು, ಪರ್ಟಿಕ್ಯುಲರ್ ಆಗಿ ಈ ಡೈರೆಕ್ಷನ್ ಅಲ್ಲಿ ಬರೋ ಆಲ್ಫಾ ಪಾರ್ಟಿಕಲ್ ಮಾತ್ರ ಬೇಕು, ಇದನ್ನ ಮಾತ್ರ ನಾವು ಗೋಲ್ಡ್ ಫಾಯಿಲ್ ನಲ್ಲಿ ಬೀಳೋ ರೀತಿಯಲ್ಲಿ ಮಾಡ್ಕೋಬೇಕು. ಹೀಗಾಗಿ ಬಾಕಿದಕ್ಕೆಲ್ಲ ಅಲ್ಲಿ ಹೋಗ್ಬಾರ್ದು ಆಲ್ಫಾ ಪಾರ್ಟಿಕಲ್ಸ್ ಅಂತ ಈ ಲೆಡ್ ಬ್ರಿಕ್ಸ್ ಅನ್ನ ಅಡ್ಡ ಇಟ್ಕೊಂಡಿದ್ದಾರೆ. ಹೀಗಾಗಿ ಏನಾಗುತ್ತೆ, ಆಲ್ಫಾ ಪಾರ್ಟಿಕಲ್ ಇಲ್ಲಿ ತಾಕ್ತು, ಲೆಡ್ ಬ್ರಿಕ್ ತಾಕ್ತು ಅಂದ್ರೆ ಅದು ಮುಂದೆ ಹೋಗಲ್ಲ, ರೈಟ್? ಸೊ ಆ ರೀತಿಯಾಗಿ ಆಗತ್ತೆ. ಈಗ ಇಲ್ಲೂ ಬಂತು, ಸ್ಟ್ರೇಟ್ ಆಗಿ ಆಲ್ಫಾ ಪಾರ್ಟಿಕಲ್ ಬಂತು, ಗೋಲ್ಡ್ ಫಾಯಿಲ್ ಡಿಕ್ಕಿ ಹೊಡಿತು. ಇಲ್ಲಿ ಗೋಲ್ಡ್ ಫಾಯಿಲ್ ಹಾಕೊಂಡಿದ್ದಾರೆ, ಓಕೆನಾ? ಗೋಲ್ಡ್ ಫಾಯಿಲ್ ಹಾಕೊಂಡಿದ್ದಾರೆ, ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದ್ಮೇಲೆ ಸ್ಕ್ಯಾಟರಿಂಗ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಆಂಗಲ್ ಅನ್ನ ಇಲ್ಲಿಂದ ಮೆಜರ್ ಮಾಡ್ತಾರೆ. ಇದು ಸ್ಟ್ರೇಟ್ ಲೈನ್ ಇತ್ತಲ್ವಾ, ಈ ಸ್ಟ್ರೇಟ್ ಲೈನ್ ಇಂದಾನೆ ಆಂಗಲ್ ಮೆಜರ್ ಮಾಡ್ತಾರೆ, ಎಷ್ಟೆಷ್ಟು ಆಂಗಲ್ ನಲ್ಲಿ ಎಷ್ಟೆಷ್ಟು ಸ್ಕ್ಯಾಟರಿಂಗ್ ಆಗಿದೆ ಅಂತ. ಹಾಗೆ ಆಲ್ಫಾ ಪಾರ್ಟಿಕಲ್ ಎಲ್ಲಿ ಬಿತ್ತು ಅಂತ ನೋಡ್ಲಿಕ್ಕೆ ಇಲ್ಲಿ ಜಿಂಕ್ ಸಲ್ಫೈಡ್ ನ ಸ್ಕ್ರೀನ್ ಇಟ್ಕೊಂಡಿದ್ದಾರೆ. ಡಿಟೆಕ್ಟರ್ ಅಂತ ಬೇಕಾದ್ರೆ ನಾವು ಅದು ಕರಿಬಹುದು, ಡಿಟೆಕ್ಟರ್ ಮೈಕ್ರೋಸ್ಕೋಪ್ ಅಂತ ಬೇಕಾದ್ರೂ ಕರಿಬಹುದು. ಸೊ ಆ ಜಿಂಕ್ ಸಲ್ಫೈಡ್ ಅದ್ರ ಮೇಲೆ ಬಿದ್ರೆ ಗ್ಲೋ ಆಗುತ್ತೆ ಅಲ್ವಾ, ಜಿಂಕ್ ಸಲ್ಫೈಡ್ ಮೇಲೆ ಆಲ್ಫಾ ಪಾರ್ಟಿಕಲ್ ಬಿದ್ರೆ. ಸೊ ಅದನ್ನ ಫುಲ್ ರೊಟೇಟ್ ಮಾಡ್ಕೋಬಹುದು. ಇದರಿಂದ ನಮ್ಗೆ ಎಕ್ಸಾಕ್ಟ್ ಆ ಆಂಗಲ್ ಎಷ್ಟಿತ್ತು ಅನ್ನೋದು ಕ್ಲಿಯರ್ ಆಗಿ ಸಿಗತ್ತೆ. ಓಕೆನಾ? ಸೊ ಇದಾಗಿತ್ತು ಆಲ್ಫಾ ಪಾರ್ಟಿಕಲ್ ಅಥವಾ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ ನಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವ ಅಂಶಗಳನ್ನ ಒಂದ್ಸಲ ಆಲ್ರೆಡಿ ಹೇಳಿದ್ದೇನೆ, ಬಟ್ ಇನ್ನೊಂದ್ಸಲ ಬೋರ್ಡ್ ಮೇಲೆ ಬರ್ದ್ ಬಿಡ್ತೇನೆ. ಓಕೆ, ಅಂಶ ನಂಬರ್ 1, ನಾವು ಯಾವ ಸೋರ್ಸ್ ಅನ್ನ ಯೂಸ್ ಮಾಡಿದ್ವಿ? ಯಾವ ಸೋರ್ಸ್ ಅನ್ನ ಯೂಸ್ ಮಾಡಿರೋದು ಬಿಸ್ಮತ್, ರೈಟ್? ಸೊ ಬಿಸ್ಮತ್ ಅನ್ನು ಯೂಸ್ ಮಾಡ್ಕೊಂಡಿದ್ದೇವೆ, ಬಿಸ್ಮತ್ ಅನ್ನೋ ಸೋರ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದೇವೆ. ಇದರದ್ದು ನಂಬರ್ ಕೇಳ್ತಾರೆ, ಬಿಸ್ಮತ್ 214. ಓಕೆನಾ? ಸೊ ಬಿಸ್ಮತ್ 214, ಓಕೆ, ಇದನ್ನ ಯೂಸ್ ಮಾಡ್ಕೊಂಡಿದ್ದೇವೆ. ಈ ಸೋರ್ಸ್ ಅನ್ನ ಯಾಕೆ ಯೂಸ್ ಮಾಡ್ಕೊಂಡಿದ್ದೇವೆ? ಇದರಿಂದ ಇದು ರೇಡಿಯೋ ಆಕ್ಟಿವ್ ಸೋರ್ಸ್, ಇದರಿಂದ ಆಲ್ಫಾ ಪಾರ್ಟಿಕಲ್ಸ್ ಎಮಿಟ್ ಆಗುತ್ತೆ. ಆಲ್ಫಾ ಪಾರ್ಟಿಕಲ್ಸ್ ಅಂತಂದ್ರೆ ಏನು? ಆಲ್ಫಾ ಪಾರ್ಟಿಕಲ್ಸ್ ಅಂತಂದ್ರೆ ಇದು ಪಾಸಿಟಿವ್ ಪಾರ್ಟಿಕಲ್ಸ್. ಆಲ್ಫಾ ರೇ ನಲ್ಲಿ ಏನ್ ಬರುತ್ತಲ್ವಾ, ಅದ್ರಲ್ಲಿ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಇರ್ತವೆ. ಫೋಟೋನ ಅದು ಅಲ್ಲ, ಪಾಸಿಟಿವ್ ಪಾರ್ಟಿಕಲ್ಸ್. ಓಕೆ, ಅದು ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ ಆಗಿರುತ್ತೆ, ಅದು ಬರುತ್ತೆ. ಓಕೆನಾ? ಪಾಸಿಟಿವ್ಲಿ ಚಾರ್ಜಡ್ ಪಾರ್ಟಿಕಲ್ ಆಗುತ್ತೆ. ಈಗ ಹೀಲಿಯಂ ಅನ್ನ ಕನ್ಸಿಡರ್ ಮಾಡಿದ್ರೆ ಆ ಹೀಲಿಯಂ ಇಂದು ಬರೀ ನ್ಯೂಕ್ಲಿಯೈ, ಪೂರಾ ಹೀಲಿಯಂ ಅಲ್ಲ, ಬರೀ ನ್ಯೂಕ್ಲಿಯೈ. ಆ ಇಲೆಕ್ಟ್ರಾನ್ಸ್ ಎಲ್ಲ ಕನ್ಸಿಡರ್ ಮಾಡಬಾರ್ದು, ಬರೀ ಆ ನ್ಯೂಕ್ಲಿಯಸ್ ಕನ್ಸಿಡರ್ ಮಾಡಿದ್ರೆ ಆ ಹೀಲಿಯಂ ನ ನ್ಯೂಕ್ಲಿಯಸ್ ಅನ್ನ ನಾವು ಆಲ್ಫಾ ಪಾರ್ಟಿಕಲ್ ಅಂತ ಕರಿಬಹುದು. ಯಾಕಂದ್ರೆ ಆಲ್ಫಾ ಪಾರ್ಟಿಕಲ್ ನಲ್ಲಿ ನಿಮ್ಗೆ ನೆನಪಿರ್ಲಿ, 2 ಪ್ರೋಟಾನ್ ಇರುತ್ತೆ, ಹಾಗೆ 2 ನ್ಯೂಟ್ರಾನ್ ಇರುತ್ತೆ. ಓಕೆ, 2 ನ್ಯೂಟ್ರಾನ್ ಇರುತ್ತೆ. ಸೊ 2 ಪ್ರೋಟಾನ್ 2 ನ್ಯೂಟ್ರಾನ್, ನೋ ಇಲೆಕ್ಟ್ರಾನ್. ಹೀಗಾಗಿ ಹೀಲಿಯಂ ನ ನ್ಯೂಕ್ಲಿಯಸ್ ನಲ್ಲೂ ಇಷ್ಟೇ ಇರುತ್ತೆ ತಾನೆ, 2 ಪ್ರೋಟಾನ್ ಇರುತ್ತೆ,
2 ನ್ಯೂಟ್ರಾನ್ ಇರುತ್ತೆ, ಇಲೆಕ್ಟ್ರಾನ್ಸ್ ಇರಲ್ಲ. ಸೊ ಹೀಗಾಗಿ ನಾವು ಆಲ್ಫಾ ಪಾರ್ಟಿಕಲ್ ಅನ್ನ ಹೀಲಿಯಂ ನ್ಯೂಕ್ಲಿಯಸ್ ಅಂತಾನು ಕರಿಬಹುದು. ನ್ಯೂಕ್ಲಿಯಸ್ ಆಫ್ ಹೀಲಿಯಂ, ನ್ಯೂಕ್ಲಿಯಸ್ ಆಫ್ ಹೀಲಿಯಂ ಅಂತಾನು ಕರಿಬಹುದು. ಇದನ್ನ ಯಾಕೆ ಬರಿತಿದ್ದೀನಿ ಅಂತಂದ್ರೆ ಬರ್ದು ಸ್ಟಡಿ ಮಾಡಿದ್ರೆ ಈ ತರದೆಲ್ಲ ನಮ್ಗೆ ನೆನಪಿರುತ್ತೆ. ಬಾಕಿದೆಲ್ಲ ಅರ್ಥ ಮಾಡ್ಕೊಂಡ್ರೆ ಸಾಕು ತಾನೆ, ನಾನು ಅರ್ಥ ಮಾಡಿಸಿರೋದು ನಾನು ಡೈರೆಕ್ಟ್ ಕೇಳಿದ್ರೆ ಸಾಕು. ಬಟ್ ಇದನ್ನ ನೆನ್ಪಿಟ್ಕೋಬೇಕು, ಯಾಕಂದ್ರೆ MCQ ನಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಹಾಗೆ ಇನ್ನೇನ್ ಕೇಳಿದ್ದಾರೆ ಅಂತಂದ್ರೆ ಅವರು ರೈಟ್, ಈ ಗೋಲ್ಡ್ ಫಾಯಿಲ್ ಯೂಸ್ ಮಾಡಿದ್ರಲ್ವಾ, ಗೋಲ್ಡ್ ಫಾಯಿಲ್ ನ ಥಿಕ್ನೆಸ್. ಓಕೆ, ಗೋಲ್ಡ್ ಫಾಯಿಲ್ ನ ಥಿಕ್ನೆಸ್, ಗೋಲ್ಡ್ ಫಾಯಿಲ್ ಇನ್ ಥಿಕ್ನೆಸ್ ಎಷ್ಟಿತ್ತು? ಗೋಲ್ಡ್ ಫಾಯಿಲ್ ಇನ್ ಥಿಕ್ನೆಸ್ ಎಷ್ಟಿತ್ತಪ್ಪ ಅಂದ್ರೆ 2.1, ನನಗೂ ನೆನಪಿಲ್ಲ, 2.1 ಇಂಟು 10⁻⁻7 10⁻⁻7 ಮೀಟರ್ ಇತ್ತು. ಗೋಲ್ಡ್ ಫಾಯಿಲ್ ತುಂಬಾ ತೆಳುವಾಗಿರೋದಿತ್ತು. ಹಾಗೆ ಅವ್ರು ಯೂಸ್ ಮಾಡ್ಕೊಂಡಿದ್ರಲ್ವಾ ಈ ಸ್ಕ್ರೀನು, ಆ ಸ್ಕ್ರೀನ್ ಯಾವ್ದ್ರಿಂದ ಮಾಡಿದ್ರು ಅಂತ, ಸ್ಕ್ರೀನ್ ಮಾಡಿರೋದು ಜಿಂಕ್ ಸಲ್ಫೈಡ್ ನಿಂದ. ಓಕೆ, ಜಿಂಕ್ ಸ್ಪೆಲ್ಲಿಂಗ್ ಕೇನಾ ಸೀನಾ, ಜಿಂಕ್ ಸಲ್ಫೈಡ್ ನಿಂದ ಸ್ಕ್ರೀನ್ ಅನ್ನ ಮಾಡಿರೋದು. ಯಾಕೆ ಜಿಂಕ್ ಸಲ್ಫೈಡ್ ಅನ್ನ ಯೂಸ್ ಮಾಡ್ಕೊಂಡ್ರು? ಜಿಂಕ್ ಸಲ್ಫೈಡ್ ಅನ್ನ ಯಾಕೆ ಯೂಸ್ ಮಾಡ್ಕೊಂಡ್ರು ಅಂದ್ರೆ ಅಲ್ಲಿ ಡಿಫ್ಲೆಕ್ಟ್ ಆದ ನಂತರ ಅಲ್ಲಿ ಆಲ್ಫಾ ಪಾರ್ಟಿಕಲ್ ಹೋಗಿ ಬೀಳತ್ತಲ್ವಾ, ಆ ಆಲ್ಫಾ ಪಾರ್ಟಿಕಲ್ ಬಿದ್ದ ಜಾಗ ಅಲ್ಲಿ ಅದು ಹೊಳೆಯುತ್ತೆ. ಓಕೆ, ಇದು ಗ್ಲೋ ಆಗತ್ತೆ ಅಥವಾ ಟೈನಿ ಲೈಟ್ಸ್ ಬಂದ್ ರೀತಿಲಿ ಕಾಣುತ್ತೆ. ಹೀಗಾಗಿ ಎಲ್ಲ ಆಲ್ಫಾ ಪಾರ್ಟಿಕಲ್ ಬಿತ್ತು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಹೀಗಾಗಿ ಜಿಂಕ್ ಸಲ್ಫೈಡ್ ನ ಸ್ಕ್ರೀನ್ ಅನ್ನ ಅವರು ಯೂಸ್ ಮಾಡ್ಕೊಂಡ್ರು. ಇದೇ ಎಕ್ಸ್ಪೆರಿಮೆಂಟ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಬ್ಸರ್ವೇಷನ್, ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಅಬ್ಸರ್ವೇಷನ್, ಎಷ್ಟು ಡಿಫ್ಲೆಕ್ಷನ್ ಆಯ್ತು ಅಂತ. ಈಗ ಗೋಲ್ಡ್ ಫಾಯಿಲ್ ಇತ್ತು ತಾನೆ, ಇಲ್ಲಿ ಗೋಲ್ಡ್ ಫಾಯಿಲ್ ಅನ್ನ ಇಲ್ಲಿ ಇಟ್ಕೊಂಡಿದ್ರು, ಇಲ್ಲಿಂದ ಆಲ್ಫಾ ಪಾರ್ಟಿಕಲ್ ಅನ್ನ ಬಿಟ್ರು, ಹೌದಾ? ಅದರಲ್ಲಿ ಏನಾಯ್ತು ಅಂದ್ರೆ ಎಷ್ಟು ಆಲ್ಫಾ ಪಾರ್ಟಿಕಲ್ ಡಿಫ್ಲೆಕ್ಟ್ ಆಗದೆ ಸ್ಟ್ರೇಟ್ ಆಗಿ ಹೋದ್ವು, ಆಲ್ಮೋಸ್ಟ್ ಸ್ಟ್ರೇಟ್ ಆಗಿ ಹೋದ್ವು. ಎಷ್ಟು ಆಲ್ಫಾ ಪಾರ್ಟಿಕಲ್ ಇಷ್ಟೇ ಆಂಗಲ್ ನಲ್ಲಿ ಡಿಫ್ಲೆಕ್ಟ್ ಆಯ್ತು, ಎಷ್ಟು ಆಲ್ಫಾ ಪಾರ್ಟಿಕಲ್ ಇಷ್ಟೇ ಆಂಗಲ್ ನಲ್ಲಿ ಡಿಫ್ಲೆಕ್ಟ್ ಆಯ್ತು, ಹಾಗೆ ಎಷ್ಟು ಆಲ್ಫಾ ಪಾರ್ಟಿಕಲ್ ಹೀಗೆ ಹೋಗಿದ್ದು ವಾಪಸ್ ಬಂತು ಅಂದ್ರೆ 180 ಡಿಗ್ರಿ ಡಿಫ್ಲೆಕ್ಟ್ ಆಗಿರೋದು ಎಷ್ಟು ಆಲ್ಫಾ ಪಾರ್ಟಿಕಲ್ಸ್. ಇದನ್ನ ಅಬ್ಸರ್ವ್ ಮಾಡಿದ್ರು. ಈ ಅಬ್ಸರ್ವೇಷನ್ ತುಂಬಾ ಮುಖ್ಯವಾಗಿರುವಂತ ಅಬ್ಸರ್ವೇಷನ್. ಇದನ್ನ ನಾವು ಅರ್ಥ ಮಾಡ್ಕೊಳ್ಳುವ ದೃಷ್ಟಿಯಿಂದ, ಓಕೆನಾ? ಆ ಅಬ್ಸರ್ವೇಷನ್ ಅನ್ನ ನೋಡೋದಾದ್ರೆ ಅದರ ಗ್ರಾಫ್ ಪ್ಲಾಟ್ ಮಾಡಿರೋದ್ರು ಸೈಂಟಿಸ್ಟ್ಸ್. ಅದರ ಗ್ರಾಫ್ ಮೈಕ್ ಇಲ್ಲಿದೆ, ಕೆಳಗಡೆ ಇಟ್ಕೋತೀನಿ ಇಲ್ಲ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ಐ ಥಿಂಕ್, ರೈಟ್? ಈಗ ಅದರ ಅಬ್ಸರ್ವೇಷನ್ ಗ್ರಾಫ್ ಈ ರೀತಿಯಾಗಿ ಬಂದಿದೆ ನೋಡಿ. ಎಕ್ಸ್ ಆಕ್ಸಿಸ್ ನಲ್ಲಿ ತಗೊಂಡಿರೋದು ಅವರು ಡಿಗ್ರಿ ಆಂಗಲ್ ತಗೊಂಡಿದ್ದಾರೆ, ಹಾಗೆ ವೈ ಆಕ್ಸಿಸ್ ನಲ್ಲಿ ಅವರು ತಗೊಂಡಿರೋದು ಪಾರ್ಟಿಕಲ್ಸ್, ಎಷ್ಟು ಪಾರ್ಟಿಕಲ್ ಡಿಫ್ಲೆಕ್ಟ್ ಆಯ್ತು ಅಂತ. ನೀವು ಕರೆಕ್ಟ್ ಆಗಿ ನೋಡಿದ್ರೆ ಎಲ್ಲಕ್ಕಿಂತ ಹೆಚ್ಚು ಪಾರ್ಟಿಕಲ್ ಯಾವ ಆಂಗಲ್ ನಲ್ಲಿ ಡಿಫ್ಲೆಕ್ಟ್ ಆಗಿದೆ ನೋಡಿ, ಇಲ್ಲಿ ಬರುತ್ತೆ, ಹೌದಾ? ಹೆಚ್ಚು ಪಾರ್ಟಿಕಲ್ ಇರೋದು ಇಲ್ಲಿ. ಈ ಹೆಚ್ಚು ಪಾರ್ಟಿಕಲ್ ಇರೋ ಆಂಗಲ್ ನೋಡ್ಕೊಂತ ಹೋದ್ರೆ 0ಗೆ ಸಮೀಪ ಇದೆ, ರೈಟ್? 5 ಡಿಗ್ರಿ 6 ಡಿಗ್ರಿ, ಮೋಸ್ಟ್ಲಿ ಎಲ್ಲ 10 ಡಿಗ್ರಿಗಿಂತ ಕಮ್ಮಿನೇ ಇದೆ, ಹೌದಾ? ಸೊ ಅತ್ಯಂತ ಹೆಚ್ಚು ಪಾರ್ಟಿಕಲ್ಸ್ ಏನಾಗಿದೆ, ಕಡಿಮೆ ಡಿಫ್ಲೆಕ್ಟ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ಬಿಟ್ಟಿದೆ, ಡಿಫ್ಲೆಕ್ಷನ್ ಆಗ್ಲೇ ಇಲ್ಲ ಅಲ್ಲಿ, ಸರಿನಾ? ಹಾಗೆ ಅತ್ಯಂತ ಹೆಚ್ಚು ಡಿಫ್ಲೆಕ್ಷನ್ ಆಗಿರೋದು, ಅತ್ಯಂತ ಕಡಿಮೆ ಪಾರ್ಟಿಕಲ್ಸ್ ಎಲ್ಲಿ ಡಿಫ್ಲೆಕ್ಷನ್ ಆಗಿದೆ, ಇಲ್ಲಿ ನೋಡಿ. ಅತ್ಯಂತ ಕಡಿಮೆ ಪಾರ್ಟಿಕಲ್ ಡಿಫ್ಲೆಕ್ಷನ್ ಆಗಿರೋದು ಆಲ್ಮೋಸ್ಟ್ 180 ಡಿಗ್ರಿ ಹತ್ರ ಅತ್ಯಂತ ಕಡಿಮೆ ಪಾರ್ಟಿಕಲ್ಸ್ ಬಂದಿದೆ, ಹೌದಾ? ಅಂದ್ರೆ ಡಿಕ್ಕಿಯಾಗಿ, ಗೋಲ್ಡ್ ಫಾಯಿಲ್ಗೆ ಡಿಕ್ಕಿಯಾಗಿ ವಾಪಸ್ ಬಂದಿರುವಂತಹ ಪಾರ್ಟಿಕಲ್ ಗಳ ಸಂಖ್ಯೆ ಅತ್ಯಂತ ಕಡಿಮೆ. ಹಾಗೆ ಈ ಪಾತ್ ನಲ್ಲಿ ಅದೇನಾಗಿದೆ, ಆ ನಂಬರ್ ಡಿಕ್ರೀಸ್ ಆಗ್ತಾ ಹೋಗಿದೆ. ಸುಮಾರು 1 ಕೋಟಿ, ಇಲ್ಲಿರೋದು 1 ಕೋಟಿ 10⁻7 ಅಂತಂದ್ರೆ, ಹೌದಾ? 1 ಕೋಟಿ ಅಂದ್ರೆ ಈ ಪಾಯಿಂಟ್ ಇರೋದು ಹತ್ರ 1 ಲಕ್ಷದ ಹತ್ರ ಇರಬಹುದಾ, 70 ಲಕ್ಷದ ಹತ್ರ ಇರಬಹುದು ಈ ಪಾಯಿಂಟ್. ಸೊ 70 ಲಕ್ಷದ ಹತ್ರ ಇರೋ ಪಾಯಿಂಟ್ಸ್ ಎಲ್ಲ ಇಲ್ಲಿದಾವೆ. 0 ಅಂದ್ರೆ 10 ಡಿಗ್ರಿಗಿಂತನೂ ಕಮ್ಮಿ ಡಿಫ್ಲೆಕ್ಟ್ ಆಗಿದೆ. ಇಲ್ಲಿರೋದು 100ಕ್ಕಿಂತನೂ ಕಮ್ಮಿ ಪಾರ್ಟಿಕಲ್ಸ್ ಏನಾಗಿದೆ, ಜಾಸ್ತಿ ಡಿಫ್ಲೆಕ್ಟ್ ಆಗಿದೆ, ಹೌದಾ? ಸೊ ಈ ವಿಷಯವನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಈ ರೀತಿಯ ವಿಷಯವನ್ನ ನಾವು ಕನ್ಸಿಡರ್ ಮಾಡಿದ್ರೆ ನಾವು ಯಾವ ಕನ್ಕ್ಲೂಷನ್ಗೆ ಬರಬಹುದು? ತುಂಬಾ ಸಿಂಪಲ್, ಸ್ವಲ್ಪ ನೀವು ತಲೆ ಖರ್ಚು ಮಾಡಬೇಕು. ಹೋಗಿರೋದು ಡಿಕ್ಕಿಯಾಗಿ ವಾಪಸ್ ಬಂದಿದೆ ಅಂದ್ರೆ ಯಾವುದೋ ಗಟ್ಟಿ ಜಾಗಕ್ಕೆ ಡಿಕ್ಕಿಯಾಗಿ ವಾಪಸ್ ಬಂದಿರತ್ತೆ, ಹೌದಾ? ಏನು ಆಗದೆ ಸ್ಟ್ರೇಟ್ ಆಗಿ ಹೋಗಿದೆ ಅಂದ್ರೆ ಆಲ್ಮೋಸ್ಟ್ ಅದು ಯಾವುದಕ್ಕೂ ಡಿಕ್ಕಿ ಆಗಿರಲ್ಲ, ಹೀಗಾಗಿ ಕಡಿಮೆ ಡಿಫ್ಲೆಕ್ಟ್ ಆಗಿರುತ್ತೆ, ಅವ್ರು ಸ್ಟ್ರೇಟ್ ಆಗಿ ಹೋಗಿರುತ್ತೆ. ಆಕ್ಚುಲಿ ಅಲ್ಲಿ ಕೇಸ್ ಏನಾಗಿರುತ್ತೆ ಅಂತಂದ್ರೆ, ಆ ಗೋಲ್ಡ್ ಫಾಯಿಲ್ ನಲ್ಲಿ ಗೋಲ್ಡ್ ನ ನ್ಯೂಕ್ಲಿಯಸ್ ಇರುತ್ತೆ, ಅದು ಸ್ಟ್ರಾಂಗ್ ಇರುತ್ತೆ, ಅದು ಆ ಗೋಲ್ಡ್ ನ ನ್ಯೂಕ್ಲಿಯಸ್ ಇರುತ್ತೆ. ಸಪೋಸ್ ನಮ್ಮ ಆಲ್ಫಾ ಪಾರ್ಟಿಕಲ್ ನ್ಯೂಕ್ಲಿಯಸ್ ನಿಂದ ತುಂಬಾ ದೂರದಿಂದ ಹೋದ್ರೆ ಅದೇನಾಗುತ್ತೆ, ಆಲ್ಮೋಸ್ಟ್ ಸ್ಟ್ರೇಟ್ ಆಗಿ ಹೋಗ್ಬಿಡತ್ತೆ. ಆಲ್ಫಾ ಪಾರ್ಟಿಕಲ್ ಏನಾದ್ರೂ ಗೋಲ್ಡ್ ನ ಒಂದ್ ಸ್ವಲ್ಪ ಹತ್ರದಿಂದ ಹೋದ್ರೆ ಅದು ಒಂದ್ ಸ್ವಲ್ಪ ಡಿಫ್ಲೆಕ್ಟ್ ಆಗುತ್ತೆ. ಯಾಕೆ? ಆಲ್ಫಾ ಪಾರ್ಟಿಕಲ್ ಕೂಡ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇದು ನ್ಯೂಕ್ಲಿಯಸ್ ಕೂಡ ಒಂದ್ ಸ್ವಲ್ಪ ಪಾಸಿಟಿವ್ ಚಾರ್ಜ್ ಇರುತ್ತೆ, ಹೀಗಾಗಿ ಅದು ರಿಪಲ್ಷನ್ ಆಗುತ್ತೆ, ಹೀಗಾಗಿ ಅದು ಒಂದ್ ಸ್ವಲ್ಪ ದೂರಕ್ಕೆ ಕೂಡ ಹೋಗುತ್ತೆ.
ಇನ್ನ ಸ್ವಲ್ಪ ಹತ್ರದಿಂದ ಬಿಟ್ರೆ ಇನ್ನ ಜಾಸ್ತಿ ಡಿಫ್ಲೆಕ್ಷನ್ ಆಗುತ್ತೆ, ರೈಟ್. ಸಪೋಸ್ ಅದೇನಾದ್ರೂ ಹೋಗಿ ಆಲ್ಫಾ ಪಾರ್ಟಿಕ್ ಅಂದ್ರೆ ನ್ಯೂಕ್ಲಿಯಸ್ಗೆನೆ ಡಿಕ್ಕಿ ಹೊಡಿತಪ್ಪ, ಆವಾಗ ಅದು ವಾಪಸ್ ಬರುತ್ತೆ. ಓಕೆನಾ. ತುಂಬಾ ಪಾರ್ಟಿಕಲ್ಸ್ ಡಿಫ್ಲೆಕ್ಟ್ ಆಗದೆ ಸ್ಟ್ರೇಟ್ ಆಗಿ ಹೋಗಿದೆ ಅಂತಂದ್ರೆ ಏನರ್ಥ? ನ್ಯೂಕ್ಲಿಯಸ್ ಹತ್ರದಿಂದ ಹೋಗಿಲ್ಲ, ಅದು ತುಂಬಾ ದೂರದಿಂದ ಹೋಗಿದೆ ಅಂತ ಅರ್ಥ. ಕರೆಕ್ಟಾ? ಡಿಕ್ಕಿ ಹೊಡೆದು ವಾಪಸ್ ಬಂದಿದೆ ಅಂತಂದ್ರೆ ಏನರ್ಥ? ಅಲ್ಲಿ ನ್ಯೂಕ್ಲಿಯಸ್ ಇದೆ ಅಂತ ಅರ್ಥ. ಬಟ್ ಈ ಪಾರ್ಟಿಕಲ್ ಗಳ ಸಂಖ್ಯೆ ತುಂಬಾ ಕಡಿಮೆ, ಈ ಪಾರ್ಟಿಕಲ್ ಗಳ ಸಂಖ್ಯೆ ತುಂಬಾ ಜಾಸ್ತಿ. ಇದರಿಂದ ನಾವ್ ಏನ್ ಕನ್ಕ್ಲೂಷನ್, ಅದೇನ್ ಬರ್ದದ್ ಸರಿಯಾಗ್ಲಿಲ್ಲ, ಜಾಸ್ತಿ. ಓಕೆ, ಈ ರೀತಿ ಪಾರ್ಟಿಕಲ್ಸ್ ಜಾಸ್ತಿ, ವಾಪಸ್ ಬಂದಿರುವಂತ ಪಾರ್ಟಿಕಲ್ ತುಂಬಾ ಕಡಿಮೆ. ಯಾಕೆ ಈ ರೀತಿಯಾಗಿ ಆಗಿತ್ತು ಅಂತಂದ್ರೆ, ಒಂದು ಆಟಮ್ ಅಂತ ತಕೊಂಡ್ರೆ, ಒಂದು ಆಟಮ್ ಇಷ್ಟು ದೊಡ್ಡಿದೆ ಅಂತಂದ್ರೆ ತುಂಬಾ ದೊಡ್ಡಿರತ್ತೆ, ತುಂಬಾ ದೊಡ್ಡಿರಲ್ಲ. ಬಟ್ ನಾವು ಡಯಾಗ್ರಾಮ್ ನೋಡೋದಾದ್ರೆ ಒಂದು ಆಟಮ್ ಇಷ್ಟು ದೊಡ್ಡಿದೆ ಅಂತಂದ್ರೆ ಅದರ ನ್ಯೂಕ್ಲಿಯಸ್ ಇರೋದು ಒಂದು ತುಂಬಾ ಚಿಕ್ಕದಾದ ನ್ಯೂಕ್ಲಿಯಸ್ ಇರುತ್ತೆ. ಹೀಗಾಗಿ ಬಾಕಿ ಜಾಗದಿಂದ ಹೋಗಿರೋದು ಸ್ಟ್ರೇಟ್ ಆಗಿ ಹೋಗಿರತ್ತೆ, ನ್ಯೂಕ್ಲಿಯಸ್ಗೆ ಬಂದಿರೋದು ವಾಪಸ್ ಬಂದಿರತ್ತೆ. ಹೀಗಾಗಿ ವಾಪಸ್ ಬಂದಿರುವಂತಹ ಪಾರ್ಟಿಕಲ್ ಗಳ ಸಂಖ್ಯೆ ಕಡಿಮೆ. ಇದರಿಂದ ಈ ಎಕ್ಸ್ಪೆರಿಮೆಂಟ್ ನಿಂದ ನಮ್ಗೆ ಏನ್ ಐಡಿಯಾ ಬಂತು? ಮೊದಲನೇ ಐಡಿಯಾ ಏನಪ್ಪಾ ಅಂತಂದ್ರೆ, ಆಟಮ್ ಅಂದ್ಮೇಲೆ ಆ ರೀತಿ ಕಲ್ಲಂಗಡಿ ಹಣ್ಣಿನ ತರ ಇಲೆಕ್ಟ್ರಾನ್ಸ್ ಆ ರೀತಿಯಾಗಿ ಇರಲ್ಲ. ನ್ಯೂಕ್ಲಿಯಸ್ ಅನ್ನುವಂಥದ್ದು ಒಂದು ಮಿಡ್ಲ್ ಗಟ್ಟಿ ಜಾಗ ಇರತ್ತೆ, ನ್ಯೂಕ್ಲಿಯಸ್ ಇರತ್ತೆ, ಬೀಜ ಕೇಂದ್ರ ಅಂತ ಕನ್ನಡದಲ್ಲಿ ಕರಿತೀವಿ. ಆ ಗಟ್ಟಿ ಜಾಗ ಇರತ್ತೆ, ಮತ್ತೆ ಆ ಗಟ್ಟಿ ಜಾಗ ಇಡೀ ಆಟಮ್ಗೆ ಒಂದು ಮಿಡ್ಲಲ್ಲಿ ಇರುತ್ತೆ ಅನ್ನೋದು ಗೊತ್ತಾಯ್ತು. ಹಾಗೇನೆ ಆ ಗಟ್ಟಿ ಜಾಗ ಏನಿದೆಯೋ ನ್ಯೂಕ್ಲಿಯಸ್ ಏನಿದೆಯೋ ಅದು ತುಂಬಾ ಚಿಕ್ಕದಾಗಿರತ್ತೆ, ತುಂಬಾ ಚಿಕ್ಕದಾಗಿರತ್ತೆ. ಆಟಮ್ಗೆ ಕಂಪೇರ್ ಮಾಡಿದ್ರೆ ನ್ಯೂಕ್ಲಿಯಸ್ ಅನ್ನೋದು ತುಂಬಾ ಚಿಕ್ಕದಾಗಿರತ್ತೆ ಅಂತ. ಎಷ್ಟು ಚಿಕ್ಕದಾಗಿರುತ್ತೆ ಗೊತ್ತೇನು? ಎಷ್ಟು ಚಿಕ್ಕದಾಗಿರುತ್ತೆ ಅಂತಂದ್ರೆ 1,00,000ದಿಂದ, ಐ ಥಿಂಕ್ ಆ ಬುಕ್ ನಲ್ಲಿರೋ ಎಕ್ಸಾಕ್ಟ್ ನಂಬರ್ ಹೇಳ್ಬಿಡ್ತೀನಿ, ಯಾಕಂದ್ರೆ ನಿಮ್ಗೆ ಇದ್ರಲ್ಲೂ ಕೇಳ್ತಾರೆ, ಇದನ್ನ MCQ ನಲ್ಲೂ ಕೇಳ್ಬಿಡ್ತಾರೆ. ಓಕೆನಾ. ನನಗೂ ಅಷ್ಟು ಜಾಸ್ತಿ ನೆನಪಿರಲ್ಲ, ನಾನು ಅರ್ಥ ಮಾಡ್ಕೊಂತೀನಿ, ಬಟ್ ಮೆಮೊರಿ ತುಂಬಾ ಕಮ್ಮಿ ನಂದು. 10,000ದಿಂದ 1,00,000 ಪಟ್ಟು ಕಡಿಮೆ ಸೈಜ್ ಇರುತ್ತೆ. ಅಂದ್ರೆ ನ್ಯೂಕ್ಲಿಯಸ್ ಆಟಮ್ಗಿಂತ 10,000ದಿಂದ 1,00,000 ಪಟ್ಟು ಕಡಿಮೆ ಸೈಜ್ ಇರುತ್ತೆ ಆಟಮ್ ಮತ್ತೆ ನ್ಯೂಕ್ಲಿಯಸ್ ನ ಸೈಜ್ ಅನ್ನ ಕಂಪೇರ್ ಮಾಡಿದ್ರೆ. ನಿಮ್ಮ ಏನಂತಾರೆ ಮಾಡೆಲ್ ಅದರ ಕ್ವಶನ್ ಬ್ಯಾಂಕ್ ನಲ್ಲೂ ಈ ರೀತಿ ಒಂದು ಕ್ವಶನ್ ಕೇಳಿದ್ದಾರೆ, ನ್ಯೂಕ್ಲಿಯಸ್ ಎಷ್ಟು ಚಿಕ್ಕದಿರುತ್ತೆ ಅಥವಾ ನ್ಯೂಕ್ಲಿಯಸ್ ಗೆ ಕಂಪೇರ್ ಮಾಡಿದ್ರೆ ಆಟಮ್ ಎಷ್ಟು ದೊಡ್ಡದಿರುತ್ತೆ ಅಂತ ಒಂದು ಕ್ವಶನ್ ಇದೆ. ಎಷ್ಟು? 10,000ದಿಂದ 1,00,000 ಪಟ್ಟು ಜಾಸ್ತಿ ಇರುತ್ತೆ ನ್ಯೂಕ್ಲಿಯಸ್ ಸೈಜ್ ಗಿಂತ ಆಟಮ್ ನ ಸೈಜ್. ಓಕೆನಾ. ಸೊ ಈ ಕನ್ಕ್ಲೂಷನ್ಗೆ ನಾವು ಈ ಎಕ್ಸ್ಪೆರಿಮೆಂಟ್ ನಿಂದ ಬರಬಹುದು. ಸರಿನಾ. ನೆಕ್ಸ್ಟ್ ಯಾರು ಮಾಡೆಲ್ ಕೊಟ್ರು, ಏನೇನ್ ನಾವು ತಿಳ್ಕೋಬೇಕು ನೋಡ್ತಾ ಹೋಗೋಣ. ರೂದರ್ಫೋರ್ಡ್ ಅವ್ರ ಎಕ್ಸ್ಪೆರಿಮೆಂಟ್ ಇಂದ ಏನೇನ್ ಅಬ್ಸರ್ವ್ ಮಾಡಿದ್ರು ಅಂತ ನೋಡಿದ್ರಲ್ವಾ. ಈಗ ಆ ಅಬ್ಸರ್ವೇಷನ್ ಇಂದ ತಮ್ಮದೇ ಆಗಿರುವಂತ ಆಟಮಿಕ್ ಮಾಡೆಲ್ ಅನ್ನ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು. ಅದು ಯಾವ ರೀತಿಯಾಗಿತ್ತು ಅಂತಂದ್ರೆ, ಹಿಂದೆ ಥಾಮ್ಸನ್ ಮಾಡಿರೋದು ಏನಾಗಿತ್ತು, ಥಾಮ್ಸನ್ ಹೇಳಿರೋ ಪ್ರಕಾರ ನ್ಯೂಕ್ಲಿಯಸ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ. ಒಟ್ರಾಶಿಯಾಗಿ ಕಲ್ಲಂಗಡಿ ಹಣ್ಣಲ್ಲಿ ಏನೋ ಬೀಜಗಳಿರ್ತಾವಲ್ಲ ಆ ರೀತಿಯಲ್ಲಿ ಇಲೆಕ್ಟ್ರಾನ್ಸ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರು. ಕಲ್ಲಂಗಡಿ ಹಣ್ಣಲ್ಲಿ ತಿನ್ನೋ ಪಾರ್ಟ್, ಕೆಂಪು ಪಾರ್ಟ್ ಏನಿರುತ್ತೋ ಅದು ಪಾಸಿಟಿವ್ ಚಾರ್ಜ್ ರೀತಿ ಇರುತ್ತೆ ಅಂತ ಅವ್ರು ಹೇಳಿದ್ರು. ಬಟ್ ಇವರಿಗೆ ಆ ಡಿಫ್ಲೆಕ್ಟ್ ಆಗೋದೆಲ್ಲ ನೋಡಿದಾಗ ನ್ಯೂಕ್ಲಿಯಸ್ ಇರುತ್ತೆ ಅನ್ನೋದೊಂದು ಗೊತ್ತಾಯ್ತು. ಹೀಗಾಗಿ ಇವರ ಮಾಡೆಲ್ ನಲ್ಲಿ ನ್ಯೂಕ್ಲಿಯಸ್ ಅನ್ನುವಂತ ಕಾನ್ಸೆಪ್ಟ್ ಇದೆ. ಓಕೆನಾ. ಈ ರೀತಿ ನ್ಯೂಕ್ಲಿಯಸ್ ಅನ್ನುವಂತ ಕಾನ್ಸೆಪ್ಟ್ ಇದೆ. ಈ ನ್ಯೂಕ್ಲಿಯಸ್ ನ ಸುತ್ತ ಇಲೆಕ್ಟ್ರಾನ್ಸ್ ಇರ್ತವೆ ಅಂತ ಇವ್ರು ಹೇಳಿದ್ರು. ನ್ಯೂಕ್ಲಿಯಸ್ ನ ಸುತ್ತ ಇಲೆಕ್ಟ್ರಾನ್ಸ್ ಇರ್ತವೆ ಅಂತ ಹೇಳಿದ್ರು. ಆ ಇಲೆಕ್ಟ್ರಾನ್ಸ್ ತುಂಬಾ ಹೈ ಸ್ಪೀಡ್ ನಲ್ಲಿ ಸುತ್ತುತ್ತಾ ಇರುತ್ತೆ ಅಂತ ಹೇಳಿದ್ರು. ಓಕೆನಾ. ಆ ಇಲೆಕ್ಟ್ರಾನ್ಸ್ ಏನಾಗುತ್ತೆ, ತುಂಬಾ ಹೈ ಸ್ಪೀಡ್ ನಲ್ಲಿ ಸುತ್ತುತ್ತಾ ಇರುತ್ತೆ. ಯಾವ ಪಾತ್ ನಲ್ಲಿ ಅದು ಸುತ್ತುತ್ತಾ ಇದೆಯಲ್ವಾ, ಇದಕ್ಕೆ ಆರ್ಬಿಟ್ಸ್ ಅಂತ ಕರೆದ್ರು. ಓಕೆನಾ. ಹಾಗೆ ಅವರು ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ್ರಲ್ವಾ, ಕ್ಯಾಲ್ಕುಲೇಷನ್ ನಲ್ಲಿ ಅವ್ರಿಗೆ ಗೊತ್ತಾಗಿರುವಂತದ್ದು ಏನಂದ್ರೆ ನ್ಯೂಕ್ಲಿಯಸ್ ಸೈಜ್ ತುಂಬಾ ಚಿಕ್ಕದು, ಹಾಗೆ ಆಟಮ್ ನ ಸೈಜ್ ದೊಡ್ಡದು ಅಂತ. ಸೊ ನ್ಯೂಕ್ಲಿಯಸ್ಗೆ ಕಂಪೇರ್ ಮಾಡಿದ್ರೆ ಆಟಮ್ ಎಷ್ಟಿರುತ್ತೆ, 1,00,000 ಪಟ್ಟು, 10,000ದಿಂದ 1,00,000 ಪಟ್ಟು ದೊಡ್ಡ ಸೈಜ್ ಅನ್ನ ಆಟಮ್ ಹೊಂದಿರುತ್ತೆ ಅಂತ. ಸೊ ನ್ಯೂಕ್ಲಿಯಸ್ ನ ರೇಡಿಯಸ್ ಅನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿದ್ರು. ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರಿಗೆ ಸಿಕ್ಕಿರೋದು 10⁻⁻15 ಮೀಟರ್. ಓಕೆ. ನ್ಯೂಕ್ಲಿಯಸ್ ನ ರೇಡಿಯಸ್ ಇಷ್ಟಿದ್ರೆ ಆಟಮ್ ನ ರೇಡಿಯಸ್ ಎಷ್ಟಿರ್ಬೇಕಾಯ್ತು, ಇದು ನ್ಯೂಕ್ಲಿಯಸ್ ನ ರೇಡಿಯಸ್ ಇಷ್ಟಿದೆ, ಆಟಮ್ ನ ರೇಡಿಯಸ್ ಎಷ್ಟಿರ್ಬೇಕಾಯ್ತು, ಆಟಮ್ ನ ರೇಡಿಯಸ್ ಇದಕ್ಕಿಂತ 1,00,000 ಪಟ್ಟು ಜಾಸ್ತಿ. 1,00,000 ಅಂತಂದ್ರೆ 10⁻⁵. ಸೊ ಇದಕ್ಕಿಂತ 10⁻⁵ ಪಟ್ಟು ಜಾಸ್ತಿ ಇರ್ಬೇಕಾಯ್ತು, ಹೌದಾ. ಸೊ 10⁻⁻15 ಇಂಟು 10⁻⁵ ಮಾಡಿದ್ರೆ ನಮ್ಗೆ ಸಿಗುತ್ತೆ 10⁻⁻10 ಅನ್ನೋದು ಸಿಗುತ್ತೆ. ಕ್ಲಿಯರಾ. ಸೊ ಇದಕ್ಕಿಂತ 1,00,000 ಪಟ್ಟು ಜಾಸ್ತಿ ಅಂದ್ರೆ 10⁻⁻10 ಮೀಟರ್ ನಮ್ದು ಆಟಮ್ ನ ರೇಡಿಯಸ್ ಇರ್ಬೇಕಾಯ್ತು. ಕ್ಲಿಯರ್. ಸೊ ಈ ರೀತಿಯಾಗಿರುತ್ತೆ ಅಂತ ಅವ್ರು ಹೇಳಿದ್ರು. ಹಾಗೆ ಇಲ್ಲಿ ಪಾಸಿಟಿವ್ ಚಾರ್ಜಸ್ ಮತ್ತೆ ನೆಗೆಟಿವ್ ಚಾರ್ಜಸ್ ಏನಿದಾವಲ್ವಾ, ಇದು ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನಿಂದ
ಅವುಗಳು ಹಿಡಿದಿಟ್ಟುಕೊಳ್ಳಲ್ಪಟ್ಟಿವೆ ಅಂತ ರುದರ್ಫೋರ್ಡ್ ಹೇಳಿದ್ರು. ಸೊ ನಿಮಗೆ ಕೇಳಿದ್ರೆ ಎಕ್ಸಾಮ್ ನಲ್ಲಿ ರುದರ್ಫೋರ್ಡ್ ನ ಮಾಡೆಲ್ ಅನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರೆ 2 ಮಾರ್ಕ್ ಕೇಳ್ತಾರೆ. ಯಾಕಂದ್ರೆ ಇದ್ರಲ್ಲಿ ಕೇಳೋದೇ ಮ್ಯಾಕ್ಸಿಮಮ್ 2 ಮಾರ್ಕಿನ ಕ್ವಶನ್. 2 ಮಾರ್ಕ್ ಕೇಳಿದ್ರೆ ನೀವು 2 ಪಾಯಿಂಟ್ ಬರೀಬೇಕು. ಸೊ ಈಗ ನಾನು ಹೇಳದ್ನಲ್ವಾ, ಹೇಳದ್ರಲ್ಲೇ ಯಾವ್ದಾದ್ರು 2 ಪಾಯಿಂಟ್ ಅನ್ನ ಬರೆದು ಬಿಡಿ, ಸರಿನಾ? ಈಗ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ. ನಿಮ್ದು ಗೀಗರ್ ಮಾಸ್ಡನ್ ಎಕ್ಸ್ಪೆರಿಮೆಂಟ್ ಇದ್ರಲ್ಲ, ಅದರಲ್ಲಿ ಒಂದು ಪಾಯಿಂಟ್ ಹೇಳೋದು ಮರ್ತೋಗಿತ್ತು. ಯಾಕಂದ್ರೆ ಅದ್ರ ಮೇಲೆ ಪ್ರಶ್ನೆ ಬರ್ಬೋದು, ಹೀಗಾಗಿ ಅದನ್ನ ಈಗ ಹೇಳ್ತಾ ಇದ್ದೇನೆ. ಏನಿಲ್ಲ, ನಮ್ಗೆ ಇಲ್ಲಿ ನ್ಯೂಕ್ಲಿಯಸ್ ಇತ್ತು, ರೈಟ್? ಒಂದು ಆಟಮ್ ಇರುತ್ತೆ, ಆ ಆಟಮ್ಸ್ ನ್ಯೂಕ್ಲಿಯಸ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಆಕ್ಚುಲಿ ನಾವು ಆಲ್ಫಾ ಪಾರ್ಟಿಕಲ್ ಅನ್ನ ಬಿಟ್ಟಾಗ ನ್ಯೂಕ್ಲಿಯಸ್ ನಿಂದ ತುಂಬಾ ದೂರಕ್ಕೆ ಬಿಟ್ರೆ ಅದು ತನ್ನ ಪಾಡಿಗೆ ತಾನು ಸ್ಟ್ರೇಟ್ ಆಗಿ ಹೋಗುತ್ತೆ, ಹೌದಾ? ಸೊ ನ್ಯೂಕ್ಲಿಯಸ್ಗೆ ಹತ್ರ ಆಗ್ತಾ ಹೋದಂಗು ಅದೇನಾಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ, ರೈಟ್? ಹತ್ರ ಆಗ್ತಾ ಹೋದಂಗು ಮತ್ತು ಹತ್ರ ಹೋದ್ರೆ ಇನ್ನ ಜಾಸ್ತಿ ಡಿಫ್ಲೆಕ್ಟ್ ಆಗುತ್ತೆ, ಈ ರೀತಿಯಾಗಿ ಹೋಗುತ್ತೆ, ರೈಟ್? ಇವೆಲ್ಲ ನಮ್ಗೆ ಗೊತ್ತಿರುವಂತ ವಿಚಾರ. ನ್ಯೂಕ್ಲಿಯಸ್ಗೆ ಡಿಕ್ಕಿ ಹೊಡಿತು ಅಂತಂದ್ರೆ, ನ್ಯೂಕ್ಲಿಯಸ್ಗೆ ಹೆಡ್ ಟು ಹೆಡ್ ಕೊಲಿಷನ್ ಆಯ್ತು ಅಂದ್ರೆ ಅದು ವಾಪಸ್ ಬರುತ್ತೆ ಅಂತ. ಇವಾಗ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೆ ಏನು ಅಂತ ನೋಡುವ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಓಕೆ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೆ ನಮ್ಮಲ್ಲಿ ಹೋಗಿರುವಂತ ಆಲ್ಫಾ ರೇ ಏನಿತ್ತೋ, ಈ ಆಲ್ಫಾ ರೇ ಅಥವಾ ಆಲ್ಫಾ ಪಾರ್ಟಿಕಲ್ ಏನ್ ಹೋಗಿತ್ತೋ ಅದು ನ್ಯೂಕ್ಲಿಯಸ್ ನಿಂದ ಎಷ್ಟು ದೂರದಿಂದ ಹೋಗಿದೆ ಅನ್ನೋದೇ ಇಂಪ್ಯಾಕ್ಟ್ ಪ್ಯಾರಾಮೀಟರ್, ಓಕೆನಾ? ನ್ಯೂಕ್ಲಿಯಸ್ ನಿಂದ ಅದು ಎಷ್ಟು ದೂರದಿಂದ ಹೋಗಿದೆ ಅನ್ನೋದೇ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ನ್ಯೂಕ್ಲಿಯಸ್ ನಿಂದ ಜಾಸ್ತಿ ದೂರದಲ್ಲಿ ಹೋಗಿದೆ ಅಂದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಲಾರ್ಜ್ ಅಂತ ಅರ್ಥ. ತುಂಬಾ ಜಾಸ್ತಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇದೆ ಅಂತಂದ್ರೆ ನಮ್ದು ಹೋಗಿರುವಂತ ಆಲ್ಫಾ ಪಾರ್ಟಿಕಲ್ ನ್ಯೂಕ್ಲಿಯಸ್ ನಿಂದ ಜಾಸ್ತಿ ದೂರದಲ್ಲಿದೆ ಅಂತ. ಓಕೆ, ಆ ದೂರ ಎಷ್ಟು ಅನ್ನೋದು ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಸೊ ಅದು ಜಾಸ್ತಿ ದೂರದಲ್ಲಿ ಹೋಗಿದೆ ಅಂತಂದ್ರೆ ಅದು ಡಿಫ್ಲೆಕ್ಟ್ ಆಗಲ್ಲ. ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ತುಂಬಾ ಜಾಸ್ತಿ ಇದ್ರೆ ತುಂಬಾ ಲೋ ಡಿಫ್ಲೆಕ್ಷನ್ ಇರುತ್ತೆ, ಹೌದಾ? ಲೋ ಡಿಫ್ಲೆಕ್ಷನ್. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕಮ್ಮಿ ಇತ್ತು ಅಂತಂದ್ರೆ, ಈ ಡಿಸ್ಟೆನ್ಸ್ ಕಮ್ಮಿ ಇತ್ತು ಅಂತಂದ್ರೆ ಡಿಫ್ಲೆಕ್ಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಏನಾದ್ರೂ ಲೋ ಇತ್ತು ಅಂತಂದ್ರೆ ಹೈ ಡಿಫ್ಲೆಕ್ಷನ್, ಕರೆಕ್ಟ್? ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ, ಇದನ್ನ ಅರ್ಥ ಮಾಡ್ಕೊಳ್ಳೋ ಪಾಯಿಂಟ್. ತುಂಬಾ ದೂರದಿಂದ ಹೋಗಿದೆ ಅಂದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಜಾಸ್ತಿ ಅಂತ, ತುಂಬಾ ದೂರದಿಂದ ಹೋಗಿದೆ ಅಂತಂದ್ರೆ ಡಿಫ್ಲೆಕ್ಷನ್ ತುಂಬಾ ಕಮ್ಮಿ ಆಗುತ್ತೆ. ಸೊ ತುಂಬಾ ಹತ್ರದಲ್ಲಿ ಹೋಗಿದೆ ಅಂತಂದ್ರೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕಡಿಮೆ ಇದೆ ಅಂತ ಅರ್ಥ, ಆ ಡಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಅರ್ಥ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕಮ್ಮಿ ಅಂತ ಅರ್ಥ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕಮ್ಮಿ ಇದ್ದಾಗ ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ, ಹೌದಾ? ಸೊ ಹೈ ಡಿಫ್ಲೆಕ್ಷನ್. ಸಪೋಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಆಯ್ತು ಅಂತ ಇಟ್ಕೊಳ್ಳಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಅಂದ್ರೆ ನ್ಯೂಕ್ಲಿಯಸ್ ನಿಂದ ದೂರಕ್ಕೆ ಹೋಗ್ಲೇ ಇಲ್ಲ, ಅದು ನ್ಯೂಕ್ಲಿಯಸ್ಗೆ ಡಿಕ್ಕಿ ಹೊಡಿತು ಅಂತ ಇಟ್ಕೊಳ್ಳಿ. ಹೆಡ್ ಟು ಹೆಡ್ ಕೊಲಿಷನ್ ಆಯ್ತು ಅಂತ ಇಟ್ಕೊಳ್ಳಿ. ಆವಾಗ ಆಲ್ಫಾ ಪಾರ್ಟಿಕಲ್ ಏನಾಗುತ್ತೆ, ವಾಪಸ್ ಬರುತ್ತೆ, ಹೌದಾ? ಸೊ 0 ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಆದಾಗ ಏನಾಗುತ್ತೆ, ಹೆಡ್ ಟು ಹೆಡ್ ಕೊಲಿಷನ್ ಆಗುತ್ತೆ, ಆಲ್ಫಾ ಪಾರ್ಟಿಕಲ್ ವಾಪಸ್ ಬರುತ್ತೆ, ಹೌದಾ? ಸೊ ವಾಪಸ್ ಬರುತ್ತೆ, ಕರೆಕ್ಟಾ? ಸೊ ಇದನ್ನ ನೆನ್ಪಿಟ್ಕೊಳ್ಳೋದಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ, ಸರಿನಾ? ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅನ್ನೋದಂದ್ರೆ ಏನಂತ ಗೊತ್ತಾಯ್ತಲ್ವಾ? ಇವಾಗ ಹೋಗೋಣ ನೆಕ್ಸ್ಟ್ ಟಾಪಿಕ್ಗೆ. ಇವಾಗ ನೀವು ಆ ನ್ಯೂಕ್ಲಿಯಸ್ ಮತ್ತೆ ನಮ್ಮ ಆಲ್ಫಾ ಪಾರ್ಟಿಕಲ್ ಜೊತೆಗೆ ಇಂಟ್ರಾಕ್ಷನ್ ಯಾವ ರೀತಿಯಾಗಿರುತ್ತೆ ಅಂತ ನೋಡಿದ್ವಿ. ಬಟ್ ನಾವಿಲ್ಲಿ ಒಂದು ಚಿಕ್ಕ ಅಂಶ, ಸತ್ಯ ಅಂಶವನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ, ನ್ಯೂಕ್ಲಿಯಸ್ ಇಲ್ಲಿದೆ ಈ ರೀತಿಯಾಗಿ ಅನ್ಕೊಳ್ಳಿ. ನಾನು ಆಲ್ಫಾ ಪಾರ್ಟಿಕಲ್ ಬಿಡ್ತೇನೆ, ದೂರದಿಂದ ಹೋಗಿದ್ದು ಡಿಫ್ಲೆಕ್ಟ್ ಆಗದೆ ಹೋಗುತ್ತೆ, ಹಾಗೆ ಇದಕ್ಕೆ ಡಿಕ್ಕಿ ಆಗೋದು ವಾಪಸ್ ಬರುತ್ತೆ ಅಂತ ಹೇಳಿದ್ದೆ. ಬಟ್ ಇನ್ ರಿಯಾಲಿಟಿ ಏನಾಗುತ್ತೆ ಅಂದ್ರೆ, ಆಲ್ಫಾ ಪಾರ್ಟಿಕಲ್ ಕೂಡ ಪಾಸಿಟಿವ್ಲಿ ಚಾರ್ಜ್, ಇದು ಕೂಡ ಪಾಸಿಟಿವ್ಲಿ ಚಾರ್ಜ್. ಇನ್ ರಿಯಾಲಿಟಿ ಆ ಎರಡು ಪಾರ್ಟಿಕಲ್ ಟಚ್ ಆಗಲ್ಲ, ಓಕೆನಾ? ಟಚ್ ಆಗಲ್ಲ, ಅದು ಇದು ಪಾಸಿಟಿವ್ ಇದು ಪಾಸಿಟಿವ್ ಆಗೋದ್ರಿಂದ ಅದು ಆದಷ್ಟು ಹತ್ರಕ್ಕೆ ಬರುತ್ತೆ ಮತ್ತೆ ಇನ್ನ ಹತ್ರ ಹೋಗಕ್ಕಾಗಲ್ಲ, ಇಟ್ ವಿಲ್ ರಿಟರ್ನ್, ಓಕೆನಾ? ಸೊ ಪೂರ್ತಿಯಾಗಿ ಬಂದು ಡಿಕ್ಕಿ ಆಗಿ ವಾಪಸ್ ಹೋಗುತ್ತೆ ಅನ್ನೋದು ರಿಯಾಲಿಟಿ ಅಲ್ಲ. ಆಲ್ಫಾ ಪಾರ್ಟಿಕಲ್ ಇಲ್ಲೆಲ್ಲ ಹತ್ರಕ್ಕೆ ಬರುತ್ತೆ, ಇನ್ನ ಹತ್ರ ಹೋಗಕ್ಕಾಗಲ್ಲ, ಅಂಡ್ ದೆನ್ ಅದು ವಾಪಸ್ ಹೋಗುತ್ತೆ. ಸೊ ಈ ರೀತಿಯ ಈ ಡಿಸ್ಟೆನ್ಸ್ ಏನಿದೆಯಲ್ವಾ, ಈ ಚಿಕ್ಕ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಅನ್ನ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಕರಿತೀವಿ. ಇದು ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿದ್ದು. ಇವಾಗ ನೆಕ್ಸ್ಟ್ ಮೇನ್ ಟಾಪಿಕ್ ಗೆ ಹೋಗೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೆಕ್ಸ್ಟ್ ಇರುವಂತ ಟಾಪಿಕ್ ಇಲೆಕ್ಟ್ರಾನ್ ಆರ್ಬಿಟ್ ಬಗ್ಗೆ ಇದೆ. ಆ ಇಲೆಕ್ಟ್ರಾನ್ಸ್ ಸುತ್ತತ್ತಲ್ವಾ, ಅದರ ಆರ್ಬಿಟ್ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಆಕ್ಚುಲಿ ನಾವೆಲ್ಲ ಕಲಿಬೇಕಾದ್ರೆ ಇಂಪಾರ್ಟೆಂಟ್ ಡೆರಿವೇಶನ್ ಆಗಿತ್ತಿದು. ತುಂಬಾ ಈಸಿ ಡೆರಿವೇಶನ್ ಇದೆ, ಬಟ್ 3 ಮಾರ್ಕು 5 ಮಾರ್ಕು ಈ ರೀತಿ ಕೇಳೋಗಿದೆ. ನಿಮ್ಗೆ ಈ ಚಾಪ್ಟರ್ ಮ್ಯಾಕ್ಸಿಮಮ್ ಇರೋದೇ 2 ಮಾರ್ಕ್ ತಾನೆ. ಸೊ ಇದ್ರ ಡೆರಿವೇಶನ್ ಅಗತ್ಯ ಇಲ್ಲ, ಬಟ್ ಅದರಲ್ಲಿ ಫೈನಲ್ ಆನ್ಸರ್ ಏನ್ ಬರುತ್ತೋ ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಆ ರೀತಿ ನೆನ್ಪಿಟ್ಕೊಳ್ಳೋ ಅಗತ್ಯನೂ ಇಲ್ಲ ಅನ್ನೋದೇ ನನ್ನ ಭಾವನೆ. ಬಟ್ ಇದ್ರ ಮೇಲೆ ಸಪೋಸ್ MCQ ಗಳನ್ನ ಕೇಳಬಹುದು, ಕೇಳಿದ್ರೆ ಅವಾಗ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇರೋದು. ಬಟ್ ಬಾಕಿ ಕೇಸ್ನಲ್ಲೆಲ್ಲೂ ಇದು ಯೂಸ್ ಬೀಳಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಓಕೆ? ನೆನ್ಪಿಟ್ಕೊಳ್ಳಿ, ಓಕೆನಾ? ಬಟ್ ಇಲ್ಲಿ ನೋಡಿ, ಆರ್ ಅಂತಂದ್ರೆ ಏನು? ಆರ್ ಅಂತಂದ್ರೆ ಇಲೆಕ್ಟ್ರಾನ್ ಯಾವುದೋ ಒಂದು ಆರ್ಬಿಟಲ್ ಸುತ್ತಾ ಇರುತ್ತೆ. ಇದು ನ್ಯೂಕ್ಲಿಯಸ್ ಅಂದ್ರೆ ಯಾವುದೋ ಒಂದು ಇಲೆಕ್ಟ್ರಾನ್ ಯಾವುದೋ ಒಂದು ಆರ್ಬಿಟಲ್ ಸುತ್ತಾ ಇರುತ್ತೆ, ಹೌದಾ? ಯಾವುದೋ ಒಂದು ಆರ್ಬಿಟಲ್ ಸುತ್ತಲಾ ಇರುತ್ತೆ. ಅದರ ರೇಡಿಯಸ್ ಏನಿದೆಯೋ ಅದು ಈ ಆರ್.
ಕ್ಲಿಯರಾ? ಇವಾಗ ಇ ಅಂತಂದ್ರೆ ಏನು ಅಂದ್ರೆ, ಇ ಅಂತಂದ್ರೆ ಆ ಇಲೆಕ್ಟ್ರಾನ್ ಸುತ್ತಾ ಇರತ್ತಲ್ವಾ, ಸಿಕ್ಕಾಪಟ್ಟೆ ಸ್ಪೀಡ್ ಅಲ್ಲಿ ಸುತ್ತಾ ಇರತ್ತಲ್ವಾ, ಆ ಒಂದು ಆರ್ಬಿಟ್ ನಲ್ಲಿ ಸುತ್ತಾ ಇರುವಂತಹ ಆ ಒಂದು ಇಲೆಕ್ಟ್ರಾನ್ ನ ಎನರ್ಜಿ, ಆ ಇಲೆಕ್ಟ್ರಾನ್ ನ ಟೋಟಲ್ ಎನರ್ಜಿಯನ್ನ ನಾವು ಇ ಅಂತ ಬರ್ಕೊಂಡಿದ್ದೇವೆ. ಈ ರೀತಿಯಾಗಿ ಫಾರ್ಮುಲಾ ಬರುತ್ತೆ. ಓಕೆನಾ? ಇದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೆಗೆಟಿವ್ ಅಂತ ಬಂದಿದೆ. ನೆಗೆಟಿವ್ ಯಾಕೆ ಬಂತಪ್ಪ ಕೇಳಿದ್ರೆ, ಆ ಇಲೆಕ್ಟ್ರಾನ್ ನ್ಯೂಕ್ಲಿಯಸ್ ಜೊತೆಗೆ ಬೌಂಡ್ ಆಗಿದೆ. ಹೌದಾ? ನ್ಯೂಕ್ಲಿಯಸ್ ಇಂದ ಅದು ಹೊರಗಡೆ ಬರಕ್ಕಾಗಲ್ಲ. ಹೊರಗಡೆ ಬರ್ಬೇಕಂದ್ರೆ ಎಕ್ಸ್ಟ್ರಾ ಎನರ್ಜಿ ಸಪ್ಲೈ ಮಾಡ್ಬೇಕು ನಾವು. ಬಟ್ ಇಲ್ಲಿ ಸುತ್ತುತ್ತಾ ಇರುವಂತ ಇಲೆಕ್ಟ್ರಾನ್ ಯಾವತ್ತು ನ್ಯೂಕ್ಲಿಯಸ್ಗೆ ಬೌಂಡ್ ಆಗಿರುತ್ತೆ, ನ್ಯೂಕ್ಲಿಯಸ್ ಜೊತೆನೆ ಅದು ಟೈ ಆಗಿರುತ್ತೆ. ಹೌದಾ? ಸುತ್ತುತ್ತಾ ಇರುತ್ತೆ. ಆ ನ್ಯೂಕ್ಲಿಯಸ್ಗೆ ಗೊತ್ತಾಯ್ತಲ್ಲ, ಅರ್ಥ ಆಯ್ತಲ್ವಾ? ನ್ಯೂಕ್ಲಿಯಸ್ಗೆ ಇಲೆಕ್ಟ್ರಾನ್ ಇಸ್ ಬೌಂಡ್ ಟು ದ ನ್ಯೂಕ್ಲಿಯಸ್ ಅಂದ್ರೆ ಅರ್ಥ ಆಗಿರುತ್ತೆ. ಸೊ ಅದಕ್ಕೆ ನಾವು ಅಷ್ಟೇ ಎನರ್ಜಿಯನ್ನು ಇಲೆಕ್ಟ್ರಾನ್ಗೆ ಸಪ್ಲೈ ಮಾಡಿದ್ರೆ ಆ ಇಲೆಕ್ಟ್ರಾನ್ ಅನ್ನು ನಾವು ಹೊರಗಡೆ ತೆಕ್ಕೋಬಹುದು. ಬಟ್ ಇಲ್ಲಿ ನೆಗೆಟಿವ್ ಸೈನ್ ಬಂದಿರೋದಕ್ಕೆ ಕಾರಣ ಏನು? ಇದನ್ನ ಕೇಳಬಹುದು ನಿಮ್ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ. ಇದಕ್ಕೆ ನೆಗೆಟಿವ್ ಸೈನ್ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಯಾವ ಇಲೆಕ್ಟ್ರಾನ್ ಸುತ್ತುತ್ತಾ ಇರುತ್ತೋ, ಯಾವ ಇಲೆಕ್ಟ್ರಾನ್ ಬಗ್ಗೆ ನಾವು ಮಾತಾಡ್ತಾ ಇದೀವೋ ಆ ಇಲೆಕ್ಟ್ರಾನ್ ನ್ಯೂಕ್ಲಿಯಸ್ಗೆ ಬೌಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಹೋಗೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ನೆಕ್ಸ್ಟ್ ಟಾಪಿಕ್ ಆಟಮಿಕ್ ಸ್ಪೆಕ್ಟ್ರಾ. ಈ ಸ್ಪೆಕ್ಟ್ರಾ ಅಂತಂದ್ರೆ ಏನು? ಸ್ಪೆಕ್ಟ್ರಾ ಅಂತಂದ್ರೆ ಈ ಕಲರ್ ಅನ್ನ, ಈಗ ರೇನ್ಬೋ ನೋಡ್ರಿ, ರೇನ್ಬೋನಲ್ಲಿ ಏನಿರುತ್ತೆ, ಬೇರೆ 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 ಕಲರ್ ಇರುತ್ತೆ, ಬಟ್ ಅದು ಒಂದು ಪ್ಯಾಟರ್ನ್ ನಲ್ಲಿ ಅರೇಂಜ್ ಆಗಿರುತ್ತೆ. ಹೌದಾ? ಆ ಪ್ಯಾಟರ್ನ್ ಏನಿದೆಯೋ ಅದಕ್ಕೆ ನಾವು ಸ್ಪೆಕ್ಟ್ರಾ ಅಂತ ಕರಿತೀವಿ. ಈಗ ಇಲ್ಲಿ ನಾವು ಮಾತಾಡ್ತಾ ಇರೋದು ಆಟಮಿಕ್ ಸ್ಪೆಕ್ಟ್ರಾ ಬಗ್ಗೆ ಮಾತಾಡ್ತಾ ಇದೀವಿ. ಏನಿದೆ ಆಟಮಿಕ್ ಸ್ಪೆಕ್ಟ್ರಾ? ಇಲ್ಲೇನಾದ್ರೂ ಕಲರ್ ಬರುತ್ತಾ ಅಂತ ನಿಮ್ಮ ತಲೆಯಲ್ಲಿ ಬರ್ಬೋದು. ಹೌದ್ರಪ್ಪ, ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇವಾಗ PU ನಲ್ಲಿ ನೋಡಿರ್ಲಿಕ್ಕಿಲ್ಲ, ಬಟ್ ನೀವು ಡಿಗ್ರಿ ಕಾಲೇಜ್ ಹೋದಿ ಅಥವಾ ಇದಾದ್ಮೇಲೆ MSc ಮಾಡ್ಲಿಕ್ಕೆ ಹೋದಾಗ ಇಲ್ಲೆಲ್ಲ ನಾವು ಲ್ಯಾಬ್ ನಲ್ಲಿ ಯೂಸ್ ಮಾಡ್ಕೋತೀವಿ. ಮರ್ಕ್ಯೂರಿ ವೇಪರ್ ಲ್ಯಾಂಪ್ ಅಂತ ಯೂಸ್ ಮಾಡ್ಕೋತೀವಿ. ಅಲ್ಲಿ ಏನಾಗುತ್ತೆ, ಮರ್ಕ್ಯೂರಿ ವೇಪರ್ ಲ್ಯಾಂಪ್ ಅಂತ ಯೂಸ್ ಮಾಡ್ಕೋತೀವಿ, ಸೋಡಿಯಂ ವೇಪರ್ ಲ್ಯಾಂಪ್ ಅಂತ ಯೂಸ್ ಮಾಡ್ಕೋತೀವಿ. ಏನಾಗತ್ತಪ್ಪ ಅಲ್ಲ ಅಂತಂದ್ರೆ, ಈ ಮರ್ಕ್ಯೂರಿ ಗೊತ್ತಲ್ವಾ ನಿಮ್ಗೆ, ಯಾವ ಸ್ಟೇಟ್ ಅಲ್ಲಿ ಇರುತ್ತದು? ಯೂಶುವಲಿ ಈ ರೀತಿಯಾಗಿ ಇಟ್ಕೊಂಡು ನೋಡಿದ್ರೆ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಪಾದರಸ ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಹೌದಾ? ಆ ಪಾದರಸವನ್ನ ಲೋ ಪ್ರೆಷರ್ ನಲ್ಲಿ ಇಡ್ತಾರೆ. ಹೇಗಿಡ್ತಾರೆ? ಲೋ ಪ್ರೆಷರ್ ನಲ್ಲಿ ಇಡ್ತಾರೆ, ತುಂಬಾ ಲೋ ಪ್ರೆಷರ್. ಆ ಲೋ ಪ್ರೆಷರ್ ನಲ್ಲಿ ಲಿಕ್ವಿಡ್ ಸ್ಟೇಟ್ ನಲ್ಲಿ ಇರುವಂತಹ ಪಾದರಸ ಚೇಂಜ್ ಆಗಿ ವೇಪರ್ ಸ್ಟೇಟ್, ಗ್ಯಾಸ್ ಸ್ಟೇಟ್ಗೆ ಹೋಗುತ್ತೆ. ಒಂದು ವೇಪರ್ ಅಲ್ಲಿ ಈಗ ಅದು ವೇಪರ್ ಸ್ಟೇಟ್ಗೆ ಬಂದಿದೆ ಲೋ ಪ್ರೆಷರ್ ನಲ್ಲಿ. ಇವಾಗ ಏನ್ ಮಾಡ್ತೀನಿ, ನಾನಿಲ್ಲಿ ಸಿಕ್ಕಾಪಟ್ಟೆ ಹೈ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಅಪ್ಲೈ ಮಾಡ್ತೀನಿ. ಈಗ ವೋಲ್ಟೇಜ್ ಕ್ರಿಯೇಟ್ ಆಯ್ತು. ಹೀಗಾಗಿ ಅದ್ರ ಮೂಲಕ ಗ್ಯಾಸ್ ನ ಮೂಲಕನೇ ಕರೆಂಟ್ ಹರಿಯೋ ರೀತಿ ವ್ಯವಸ್ಥೆಯನ್ನ ಮಾಡ್ಕೋತೀನಿ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ, ಆ ಗ್ಯಾಸ್ ನಲ್ಲಿರುವಂತಹ ಎಲೆಕ್ಟ್ರಾನ್ಸ್ ಏನಿದೆಯೋ ಅಥವಾ ಆ ಜಾಗಕ್ಕೆ ಏನಿದೆಯೋ ಅವಕ್ಕೆಲ್ಲ ಎನರ್ಜಿ ಸಿಕ್ಕಿ ಅವು ಹೈಯರ್ ಸ್ಟೇಟ್ಗೆ ಹೋಗುತ್ತೆ. ಓಕೆನಾ? ಮೊದಲು ಕಮ್ಮಿ ಎನರ್ಜಿ ಇತ್ತು, ಇವಾಗ ಏನಾಗಿದೆ, ಎನರ್ಜಿ ಪಡ್ಕೊಂಡು ಅದು ಹೈಯರ್ ಸ್ಟೇಟ್ಗೆ ಹೋಗಿದೆ. ಹೈಯರ್ ಸ್ಟೇಟಿಗೆ ಹೋದ ನಂತರ ಅಲ್ಲಿ ಸ್ವಲ್ಪ ಹೊತ್ತು ಇರುತ್ತೆ, ಆಮೇಲೆ ವಾಪಸ್ ಗ್ರೌಂಡ್ ಸ್ಟೇಟಿಗೆ ಬರೋದಕ್ಕೆ ಅದು ಟ್ರೈ ಮಾಡುತ್ತೆ. ವಾಪಸ್ ಅದು ಗ್ರೌಂಡ್ ಸ್ಟೇಟಿಗೆ ಬರಬೇಕು ಅಂದ್ರೆ ಇಲ್ಲೊಂದು ರೂಲ್ಸ್ ಉಂಟು. ಗ್ರೌಂಡ್ ಸ್ಟೇಟ್ ನಲ್ಲಿ ಇರಬೇಕು ಅಂದ್ರೆ ಕಮ್ಮಿ ಎನರ್ಜಿ ಇರಬೇಕು. ಜಾಸ್ತಿ ಎನರ್ಜಿ ಇರೋರೆಲ್ಲ ಇಲ್ಲಿ ಇರಂಗಿಲ್ಲ. ಎನರ್ಜಿ ಜಾಸ್ತಿ ಆದ್ರೆ, ತುಂಬಾ ಜಾಸ್ತಿ ಆದ್ರೆ ಅವ್ರು ಹೈಯರ್ ಸ್ಟೇಟ್ಗೆ ಹೋಗ್ಬೋದು. ಓಕೆನಾ? ಈಗ ನಾನು ಹೈಯರ್ ಸ್ಟೇಟ್ ನಲ್ಲಿ ಇದೀನಿ, ಒಂದ್ಸಲ ಎನರ್ಜಿ ಸಿಕ್ಕಿದ್ಮೇಲೆ ಹೈಯರ್ ಸ್ಟೇಟ್ಗೆ ಹೋಯ್ತು, ಹೈಯರ್ ಸ್ಟೇಟ್ ನಿಂದ ವಾಪಸ್ ಗ್ರೌಂಡ್ ಸ್ಟೇಟ್ಗೆ ಬರುತ್ತೇವೆ ಅಂತಂದ್ರೆ ಆವಾಗ ಇಲ್ಲಿ ಕಮ್ಮಿ ಎನರ್ಜಿ ಇದ್ದವ್ರು ಮಾತ್ರ ಎಲ್ಲ ಉಡ್ತಾನೆ, ಜಾಸ್ತಿ ಎನರ್ಜಿ ಇರೋರು ಇಲ್ಲಿ ಎಲ್ಲ ಉಡಿಲ್ಲ. ಸೊ ಇದು ಬರ್ಬೇಕಾದ್ರೆ ಎನರ್ಜಿಯನ್ನ ಬಿಟ್ಕೊಡ್ಬೇಕಾಯ್ತು. ಎನರ್ಜಿಯನ್ನ ಬಿಟ್ಕೊಡ್ಬೇಕಾಯ್ತು. ಸೊ ಅದು ಗ್ರೌಂಡ್ ಸ್ಟೇಟಿಗೆ ಬರ್ಬೇಕಾದ್ರೆ ಎನರ್ಜಿಯನ್ನ ಬಿಟ್ಕೊಡುತ್ತೆ. ಯಾವುದರ ರೂಪದಲ್ಲಿ ಬಿಟ್ಕೊಡುತ್ತೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ರೂಪದಲ್ಲಿ ಅದು ಎನರ್ಜಿಯನ್ನ ಬಿಟ್ಕೊಡುತ್ತೆ. ಅಂದ್ರೆ ನಮಗೊಂದು ಲೈಟ್ ಕಾಣುತ್ತೆ. ಹೌದಾ? ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಫ್ರೀಕ್ವೆನ್ಸಿ ಅದೇ ವೇವ್ ಲೆಂತ್ ಇನ್ ಲೈಟ್ ಇದ್ರೆ ಅದು ನಮಗ್ ಕಾಣುತ್ತೆ. ಅದೇ ವೇವ್ ಲೆಂತ್ ಇಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅದು ಬಿಟ್ರೆ ಅದು ನಮಗ್ ಕಾಣಿಸುತ್ತೆ, ಬಾಕಿದ್ ಬಿಟ್ರೆ ನಮ್ಗೆ ಕಾಣಿಸಲ್ಲ, ಆಬ್ವಿಯಸ್ಲಿ, ಗೊತ್ತಲ್ವಾ? ಸೊ ಈ ರೀತಿಯಾಗಿ ಆಗುತ್ತೆ. ಹೀಗಾಗಿ ನಮ್ದು ಸೋಡಿಯಂ ವೇಪರ್ ಲ್ಯಾಂಪ್, ಮರ್ಕ್ಯೂರಿ ವೇಪರ್ ಲ್ಯಾಂಪ್ ಒಂಥರ ವೈಟ್ ಕಲರ್ ನ ಲೈಟ್ ಬಿಡುತ್ತೆ. ಸೊ ಅದೇ ರೀತಿ ಸೋಡಿಯಂ ಜೊತೆಗೆ ಈ ರೀತಿ ನಾಟಕ ಮಾಡಿದ್ರೆ ಅದು ಸೋಡಿಯಂ ವೇಪರ್ ಎಲ್ಲ ಮಾಡ್ಕೊಂಡು ಆ ರೀತಿಯಾಗಿ ಮಾಡಿದ್ರೆ ಅದು ಒಂದ್ ಸ್ವಲ್ಪ ಯೆಲ್ಲೋ ಆರೆಂಜ್ ಆ ತರದ ಕಲರ್ ಇನ್ ಲೈಟ್ ಕೊಡುತ್ತೆ. ಓಕೆನಾ? ಅದಕ್ಕೆ ಫಿಕ್ಸ್ಡ್ ವೇವ್ ಲೆಂತ್ ಎಲ್ಲ ಇರುತ್ತೆ ಸೋಡಿಯಂ ವೇಪರ್ ಲ್ಯಾಂಪ್ಗೆ. ಮರ್ಕ್ಯೂರಿದು ವೈಟ್ ಕಲರ್ ತಾನೆ, ಸೊ ತುಂಬಾ ವೇವ್ ಲೆಂತ್ ಎಲ್ಲ ಮಿಕ್ಸ್ ಆಗಿರುತ್ತೆ ಮರ್ಕ್ಯೂರಿನಲ್ಲಿ. ಸೊ ಇವಾಗ ಅದು ಬಿಡಿ, ಇವಾಗ ವಿಷಯಕ್ಕೆ ಬರೋಣ. ಇವಾಗ ವಿಷಯ ಏನಪ್ಪಾ ಅಂತಂದ್ರೆ, ಈಗ ಆಟಮ್ ಈ ರೀತಿಯಾಗಿ ಬಿಹೇವ್ ಮಾಡುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ಅದು ಎಕ್ಸೈಟ್ ಆಗಿ ವಾಪಸ್ ಗ್ರೌಂಡ್ ಸ್ಟೇಟಿಗೆ ಬರ್ಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ಬಿಡುತ್ತೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಈಗ ಅದು ಬಿಡ್ಬೇಕಾದ್ರೆ ಈ ಕಾಮನ್ ಬಿಲ್ಲಿನಲ್ಲೆಲ್ಲ ಪ್ಯಾಟರ್ನ್ ಕಾಣತ್ತಲ್ವಾ, ಕಲರ್ ಪ್ಯಾಟರ್ನ್, ಅಲ್ಲಿ ಎಲ್ಲ ಸೇರ್ಕೊಂಡ್ ರೀತಿಯಲ್ಲಿ ಪ್ಯಾಟರ್ನ್ ಇರುತ್ತೆ. ಬಟ್ ಇಲ್ಲೂ ಕೂಡ ಪ್ಯಾಟರ್ನ್ ಬರುತ್ತೆ. ಬಟ್ ಕಾಮನ್ ಬಿಲ್ಲುನಲ್ಲಿ ಏನೋ ಎಲ್ಲ ಕಲರ್ ಮರ್ಜ್ ಆಗಿರುತ್ತೆ, ಬಟ್ ಇಲ್ಲಿ ಕಲರ್ಸ್
ಸಪರೇಟ್ ಆಗಿ ನಾವು ಈ ಸ್ಪೆಕ್ಟ್ರಮ್ ನಲ್ಲಿ ನೋಡಬಹುದು. ಕಾಮನ್ ಬಿಲ್ ನಾವು ಒಂದು ರೀತಿ ಸ್ಪೆಕ್ಟ್ರಮ್ ಅಂತ ಕನ್ಸಿಡರ್ ಮಾಡಿದ್ರೆ ಇದ್ರ ಸ್ಪೆಕ್ಟ್ರಮ್ ಹೇಗ್ ಬರುತ್ತಪ್ಪ ಅಂದ್ರೆ ಸಪರೇಟ್ ಆಗಿರೋ ಲೈನ್ಸ್ ಬರುತ್ತೆ. ಓಕೆ, ಸಪರೇಟ್ ಆಗಿರೋ ಲೈನ್ಸ್ ಬರುತ್ತೆ. ಇಲ್ಲೊಂದು ಲೈನ್ ಬಂತು, ಹಾಗೆ ಒಂದ್ ಸ್ವಲ್ಪ ಕಮ್ಮಿ ಫ್ರೀಕ್ವೆನ್ಸಿದು ಇಲ್ಲ ಲೈನ್ ಬಂತು, ಒಂದ್ ಸ್ವಲ್ಪ ಜಾಸ್ತಿ ಫ್ರೀಕ್ವೆನ್ಸಿ ಇರೋ ಲೈನ್ಸ್ ಎಲ್ಲ ಇಲ್ಲಿ. ಸೊ ಈ ರೀತಿಯಾಗಿ ಆ ಲೈನ್ಸ್ ಪ್ಯಾಟರ್ನ್ ಆಗಿ ಅರೇಂಜ್ ಆಗಿರುತ್ತೆ. ಈಗ ಎಲ್ಲ ಆಟಮ್ಸ್ ಏನ್ ಮಾಡುತ್ತೆ, ಎಲ್ಲ ಆಟಮ್ಸ್ ಇಲ್ಲಿಂದ ಹೋಗಿ ಮತ್ತೆ ವಾಪಸ್ ಗ್ರೌಂಡ್ ಸ್ಟೇಟಿಗೆ ಬರಬೇಕು ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ರಿಲೀಸ್ ಮಾಡುತ್ತೆ. ಅಂಡ್ ಆಬ್ವಿಯಸ್ಲಿ ಅದಕ್ಕೆ ತಕ್ಕಂಗೆ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನ ಉಂಟು ಮಾಡುತ್ತೆ. ಬಟ್ ಪ್ರತಿ ಆಟಮ್ ಉಂಟು ಮಾಡುವಂತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಏನಿದೆಯೋ, ಅಂದ್ರೆ ಪ್ರತಿ ಟೈಪ್ ಆಫ್ ಆಟಮ್ ಉಂಟು ಮಾಡುವಂತಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಏನಿದೆಯೋ ಅದು ಬೇರೆ ಬೇರೆ ರೀತಿಯಾಗಿರುತ್ತೆ. ಹೈಡ್ರೋಜನ್ ಒಂದ್ ರೀತಿಯಾಗಿ ಕ್ರಿಯೇಟ್ ಮಾಡುತ್ತೆ, ಮರ್ಕ್ಯೂರಿಯನ್ ಒಂದ್ ರೀತಿಯಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇರುತ್ತೆ, ಇನ್ ಸೋಡಿಯಂ ತಗೊಂಡ್ರೆ ಅದ್ರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಬೇರೆ ರೀತಿಯಾಗಿರುತ್ತೆ. ಓಕೆನಾ, ಹೀಗಾಗಿ ಪ್ರತಿಯೊಂದರದ್ದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲಾ ಮನುಷ್ಯರ ಕೈಗೂ ಬೆರಳಿದೆ, ಥಂಬಿದೆ, ಹೌದಾ? ಆದ್ರೆ ಪ್ರತಿ ಥಂಬ್ನ ಫಿಂಗರ್ ಪ್ರಿಂಟ್ ಅನ್ನ ನೋಡಿದ್ರೆ ಅದು ಪ್ರತಿಯೊಬ್ಬರಿಗೂ ಯುನಿಕ್ ಆಗಿರುತ್ತೆ. ಕರೆಕ್ಟಾ? ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನು ನಮ್ಗೆ ಸಿಕ್ಕಿದೆಯಲ್ವಾ ಸ್ಪೆಕ್ಟ್ರಮ್ ಏನ್ ಸಿಗತ್ತಲ್ವಾ ಅದು ಯುನಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೈಡ್ರೋಜನ್ ಇಂದ ನಿಮ್ಗೆ ತೋರಿಸ್ತೀನಿ. ಓಕೆನಾ, ಇಲ್ಲಿಟ್ರೆ ಕಾಣಿಸುತ್ತೆ, ಐ ಥಿಂಕ್ ಕಾಣಿಸುತ್ತೆ ತಾನೆ? ಬಿತ್ತು, ನನ್ ಬುಕ್ಕೆ ಬಿದ್ದೋಯ್ತು, ಮೈಕಿನ್ ವೈರಿಗೆ ಸಿಕ್ಕಿ. ಪರವಾಗಿಲ್ಲ, ಇಲ್ಲಿ ನೋಡ್ರೋ ಕಾಣಿಸ್ತಾ ಇದೆಯಾ? ಇದು ಹೈಡ್ರೋಜನ್ ಸ್ಪೆಕ್ಟ್ರಮ್ ಈ ರೀತಿಯಾಗಿ ಹೈಡ್ರೋಜನ್ ಇಂದು ಬರುತ್ತೆ. ಓಕೆನಾ, ಹಾಗೆ ಇದು ನೋಡಿದ್ರೆ ಬೇರೆ ಯಾವ್ದಾದ್ರು ನೋಡಿದ್ರೆ ಬೇರೆ ರೀತಿ ಪ್ಯಾಟರ್ನ್ ಕಾಣಿಸುತ್ತೆ. ಪ್ರತಿಯೊಂದು ಆಟಮ್ಗೂ ಆ ಸ್ಪೆಕ್ಟ್ರಮ್ ಅನ್ನೋದು ಯುನೀಕ್ ಆಗಿ ಇರುತ್ತೆ. ಕ್ಲಿಯರ್? ಸರಿ, ಇವಾಗ ಏನಾಯ್ತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಆಗುವಾಗ ನಮ್ಗೇನೋ ಸ್ಪೆಕ್ಟ್ರಮ್ ಬಂತು. ಈ ರೀತಿ ಸ್ಪೆಕ್ಟ್ರಮ್ ಯಾವ ರೀತಿ ಕಾಣಿಸ್ಬೇಕಾದ್ರೆ ಅಂತಂದ್ರೆ ಹಿಂದ್ಗಡೆಗೆ ಡಾರ್ಕ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಈ ಲೈನ್ಸ್ ಏನ್ ಕಾಣ್ತಾ ಇದ್ದಾವಲ್ವ ಕಲರ್ ಲೈನ್ಸ್, ಇದು ಅಲ್ಲಲ್ಲಿ ಕಾಣಿಸುತ್ತೆ. ಎಮಿಷನ್ ಸ್ಪೆಕ್ಟ್ರಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಆಗ್ಬೇಕಾದ್ರೆ ಈಗ ಬಂದಿರುವಂತ ಸ್ಪೆಕ್ಟ್ರಮ್ ಯಾವ ರೀತಿ ಇರುತ್ತೆ, ಡಾರ್ಕ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಡಾರ್ಕ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಕಪ್ಪಿರುತ್ತೆ, ಬಟ್ ಅಲ್ಲಲ್ಲಿ ನಮ್ಗೆ ಲೈನ್ಸ್ ಗಳು ಕಂಡು ಬರ್ತವೆ ಬೇರೆ ಬೇರೆ ಕಲರ್ದು. ಓಕೆ, ಡಿಪೆಂಡ್ಸ್ ಅಪಾನ್ ವೇವ್ ಲೆಂತ್. ಜಾಸ್ತಿ ವೇವ್ ಲೆಂತ್ ಇರೋದು ಇದ್ರೆ ವೈಲೆಟ್ ಆಗಿ ಕಂಡು ಬರುತ್ತೆ, ಜಾಸ್ತಿ ವೇವ್ ಲೆಂತ್ ಇರೋದಿದ್ರೆ ರೆಡ್ ಕಲರ್ ಲೈಟ್ ಆ ರೀತಿಯಾಗಿ ಬರುತ್ತೆ, ರೆಡ್ ಕಲರ್ ಲೈನ್ಸ್ ಕಾಣುತ್ತೆ. ಸ್ವಲ್ಪಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ವೇವ್ ಲೆಂತ್ ಇತ್ತು ಅಂದ್ರೆ ಮೇ ಬಿ ಗ್ರೀನ್ ಕಾಣಬಹುದು, ಅದಕ್ಕಿಂತ ಇನ್ನ ಸ್ವಲ್ಪ ಕಮ್ಮಿ ಇತ್ತು ಅಂದ್ರೆ ವೈಲೆಟ್ ಕಾಣುತ್ತೆ. ಈ ರೀತಿಯಾಗಿ ಸಪರೇಟ್ ಆಗಿರುವಂತ ಲೈನ್ಸ್ ನಮಗ್ ಕಾಣುತ್ತೆ. ಓಕೆ, ಡಾರ್ಕ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಲೈನ್ಸ್ ಬ್ರೈಟ್ ಆಗಿರುತ್ತೆ. ಇವಾಗ ಇದ್ರ ಉಲ್ಟಾ ಮಾಡಿದ್ರೆ ಏನಾಗುತ್ತೆ, ಸಪೋಸ್ ಗ್ಯಾಸ್ ಇರುತ್ತೆ, ಆ ಗ್ಯಾಸ್ಗೆ ನಾವು ವೈಟ್ ಕಲರ್ ಲೈಟ್ ಅನ್ನ ಹಾಯಿಸ್ತೀವಿ. ಈಗ ಆ ಸ್ಪೆಕ್ಟ್ರೋಮೀಟರ್ ನಲ್ಲಿಟ್ಟು ಸ್ಪೆಕ್ಟ್ರಮ್ ಯಾವ ರೀತಿಯಾಗಿ ಬರುತ್ತೆ, ಹಿಂದೇನ್ ಮಾಡಿದ್ವಿ, ಎನರ್ಜಿ ಕೊಟ್ಟಿದ್ವಿ, ಎನರ್ಜಿ ಬಿಡ್ಬೇಕಾದ್ರೆ ಇದು ಕಮ್ಮಿ ಎನರ್ಜಿ ಸ್ಟೇಟಿಗೆ ಬರ್ಬೇಕಾದ್ರೆ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನ ಎಮಿಟ್ ಮಾಡಿತ್ತು. ಇವಾಗ ನಾವೇನ್ ಮಾಡ್ತಾ ಇದೀವಿ, ಗ್ಯಾಸ್ಗೆ ವೈಟ್ ಲೈಟ್ ಬಿಟ್ಕೊಂಡು ಈಗ ಸ್ಪೆಕ್ಟ್ರಮ್ ಯಾವ ರೀತಿ ಇದೆ ಅಂತ ಸ್ಟಡಿ ಮಾಡ್ತೀವಿ. ಇವಾಗ ಏನಾಗುತ್ತೆ ಅಂತಂದ್ರೆ ಬ್ಯಾಕ್ ಗ್ರೌಂಡ್ ವೈಟ್ ಇರುತ್ತೆ, ಬಟ್ ಇಲ್ಲಿ ಎಲ್ಲೆಲ್ಲಿ ನಮಗೆ ಪ್ಯಾಟರ್ನ್ ಕಾಣ್ತಾ ಇತ್ತು ಕಲರ್ ಅಲ್ಲಲ್ಲಿ ಡಾರ್ಕ್ ಲೈನ್ಸ್ ಅಂದ್ರೆ ಡಾರ್ಕ್ ಆಗಿ ಕಾಣಿಸುತ್ತೆ. ಓಕೆನಾ, ಸೊ ಆ ರೀತಿಯಾಗಿರುತ್ತೆ. ಸೊ ಎಮಿಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಎಮಿಟ್ ಆದಾಗ ನಮ್ಗೆ ಯಾವ ರೀತಿ ಸ್ಪೆಕ್ಟ್ರಮ್ ಕಂಡಿತ್ತೋ ಅದನ್ನ ನಾವು ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಅಂದ್ರೆ ಇದು ಬಿಡುಗಡೆ ಆಗ್ಬೇಕಾದ್ರೆ ಇದು ಕಲರ್ಫುಲ್ ಆಗಿರುತ್ತೆ, ಡಾರ್ಕ್ ಬ್ಯಾಕ್ ಗ್ರೌಂಡ್ ಇರುತ್ತೆ. ಓಕೆ, ಎಮಿಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಹಾಗೆ ಈ ರೀತಿ ಅಂದ್ರೆ ಬ್ರೈಟ್ ಬ್ಯಾಕ್ ಗ್ರೌಂಡ್ ಬ್ರೈಟ್ ಇದ್ದು ಮತ್ತೆ ಎಲ್ಲೆಲ್ಲಿ ಇಲ್ಲಿ ಲೈನ್ಸ್ ಎಲ್ಲ ಬಂದಿತ್ತಲ್ವ ಆ ಜಾಗದಲ್ಲಿ ಮಾತ್ರ ಏನು ಕಾಣಿಸಲ್ಲ, ಅಂದ್ರೆ ಬ್ಲಾಕ್ ಲೈನ್ಸ್ ಒಂದ್ ರೀತಿ ಆ ರೀತಿಯಾಗಿ ಕಾಣಿಸುತ್ತೆ. ಸೊ ಅದನ್ನ ನಾವು ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆನಾ, ಇವೇ ಇರೋದು ಇದ್ರಲ್ಲಿ. ಇದ್ರ ಮೇಲೆ ಏನ್ MCQ ಕೇಳಿದ್ರೆ ನೀವು ಬರೀತೀರಾ. ಸರಿನಾ, ನೆಕ್ಸ್ಟ್ ಟಾಪಿಕ್ ಹೋಗೋಣ. ರುದರ್ಫೋರ್ಡ್ ಕೊಟ್ಟಂತ ಆಟಮಿಕ್ ಮಾಡೆಲ್ ನ ನೀವು ಆಲ್ರೆಡಿ ಸ್ಟಡಿ ಮಾಡಿದ್ರಿ. ಅದಾದ್ಮೇಲೆ ಆಟಮಿಕ್ ಸ್ಪೆಕ್ಟ್ರಾ ಸ್ಟಡಿ ಮಾಡಿದ್ರಿ, ಹೌದಾ? ಇವೆಲ್ಲ ಸ್ಟಡಿ ಮಾಡಿದ್ರಿ. ಇದೇ ಟೈಮ್ ನಲ್ಲಿ ಈ ಆಟಮಿಕ್ ಸ್ಪೆಕ್ಟ್ರಾ ಮೇಲೆಲ್ಲ ಸ್ಟಡಿ ನಡೀತಾ ಇರೋ ಟೈಮ್ ನಲ್ಲಿನೇ ನೀಲ್ಸ್ ಬೋರ್ ಅನ್ನುವಂತ ಸೈಂಟಿಸ್ಟ್ ಬಂದು ಅವ್ರದೇ ಆಗಿರುವಂತ ಒಂದು ಆಟಮಿಕ್ ಮಾಡೆಲ್ ಅನ್ನ ಕೊಟ್ರು. ಓಕೆನಾ, ಈ ಮಾಡೆಲ್ ಯಾವ ತರ ಇತ್ತಪ್ಪ ಅಂತಂದ್ರೆ ಮೇನ್ ಇಲ್ಲಿ ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ನೀಲ್ ಬೋರ್ಸ್ ರವರ ಪಾಸ್ಚುಲೇಟ್ಸ್ ಏನು ಅಂತ ಕೇಳ್ತಾರೆ. ಮ್ಯಾಕ್ಸಿಮಮ್ 2 ಮಾರ್ಕ್ ಕೇಳುತ್ತಾನೆ, ಹೀಗಾಗಿ 2 ಪಾಯಿಂಟ್ ನಿಮ್ ತಲೆಯಲ್ಲಿ ಇರಲಿ. ಅದಾದ್ಮೇಲೆ ಈ ಬೋರ್ಸ್ ಆಟಮಿಕ್ ಮಾಡೆಲ್ ಏನಿತ್ತಲ್ವಾ ಇದ್ರದ್ದು ಲೈಕ್ ಲಿಮಿಟೇಷನ್ಸ್ ಏನು ಅಂತ ಕೇಳ್ತಾರೆ. ಓಕೆನಾ, ಸೊ ಈ ರೀತಿಯಾಗಿರೋ ಪ್ರಶ್ನೆಗಳನ್ನ ನಿಮ್ಗೆ ಈ ಟಾಪಿಕ್ ಇಂತ ಕೇಳ್ತಾರೆ, ಅವುಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದು ಬೋರ್ಸ್ ಪಾಸ್ಚುಲೇಟ್ಸ್. ಬೋರ್ಸ್ ಮಾಡೆಲ್ ಏನ್ ಕೊಟ್ರು ಅದು ಅವರ ಪಾಸ್ಚುಲೇಟ್ಸ್ ಏನಿತ್ತು, ಅವರ ಥಿಂಕಿಂಗ್ ಹೇಗಿತ್ತು ಅಂತ ನೋಡ್ತಾ ಹೋಗೋಣ. ಓಕೆನಾ, ಬೋರ್ಸ್ ಪಾಸ್ಚುಲೇಟ್ ನಲ್ಲಿ ನೀವು 2 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು, ಅದನ್ನ ಹೇಳ್ಬಿಡ್ತೇನೆ. ಮೊದಲನೇ ಪಾಯಿಂಟ್, ಇಲೆಕ್ಟ್ರಾನ್ಸ್ ರಿವಾಲ್ವ್. ಈಗ ಮಾಡೆಲ್ ಈ ರೀತಿಯಾಗಿರುತ್ತೆ, ಮಿಡ್ಲ್ ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಅದ್ರ ಸುತ್ತ ಇಲೆಕ್ಟ್ರಾನ್ಸ್
ತಿರುಗ್ತಾ ಇರುತ್ತೆ. ಇಲೆಕ್ಟ್ರಾನ್ಸ್ ಏನಾಗುತ್ತೆ ಅದ್ರ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ. ನೀಲ್ಸ್ ಬೋರ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಇಲೆಕ್ಟ್ರಾನ್ಸ್ ಏನಿದಾವೋ ರಿವಾಲ್ವ್ ಆಗ್ಲಿಕ್ಕೆ ಯಾವ್ಯಾವ್ದೋ ರ್ಯಾಂಡಮ್ ಆರ್ಬಿಟ್ ನಲ್ಲಿ ಅದು ರಿವಾಲ್ವ್ ಆಗಲ್ಲ, ಸ್ಪೆಸಿಫಿಕ್ ಆರ್ಬಿಟ್ ನಲ್ಲಿ ಮಾತ್ರ ಅದು ರಿವಾಲ್ವ್ ಆಗೋದು ಅಂತ ಹೇಳ್ತಾರೆ. ಇದಕ್ಕೆ ಫಸ್ಟ್ ಆರ್ಬಿಟ್ ಅಂತ ಕರೀತಾರೆ. ಹಾಗೆ ಇದ್ರ ಸುತ್ತ ಇರೋದು ಸೆಕೆಂಡ್ ಆರ್ಬಿಟ್, ರೈಟ್? ಸೊ ಈ ರೀತಿಯಾಗಿ ಅದು ಸ್ಪೆಸಿಫಿಕ್ ಆರ್ಬಿಟ್ ನಲ್ಲಿ ಮಾತ್ರ ರಿವಾಲ್ವ್ ಆಗೋಕೆ ಸಾಧ್ಯ ಅಂತ ಹೇಳ್ತಾರೆ. ಮೊದಲನೇ ಪಾಯಿಂಟ್. ಓಕೆ, ಇದಂತೂ ಈಸಿಯಾಗಿ ಬರೀತೀರಾ, ಹೌದಾ? ಅದ ಒಂದ್ಸಲ ಓದ್ಬಿಡ್ತೇನೆ ನಾನು, ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿರೋ ಲೈನ್ ಅನ್ನು ಓದ್ಬಿಡ್ತೇನೆ. ದ ಇಲೆಕ್ಟ್ರಾನ್ಸ್ ರಿವಾಲ್ವ್ ಓನ್ಲಿ ಇನ್ ಸರ್ಟೇನ್ ಆರ್ಬಿಟ್ಸ್ ಅಂಡ್ ಕಾಲ್ಡ್ ಸ್ಟೇಷನರಿ ಆರ್ಬಿಟ್ಸ್. ಸೊ ಈ ಆರ್ಬಿಟ್ಸ್ ಏನ್ ಕರೀತಾರೆ? ಸ್ಟೇಷನರಿ ಆರ್ಬಿಟ್ಸ್ ಅಂತ ಕರೀತಾರೆ. ಓಕೆನಾ? ಸೊ ಇದು ಈ ಸೆಂಟೆನ್ಸ್ ಬರ್ಲಿ. ಓಕೆ, ಸ್ಟೇಷನರಿ ಆರ್ಬಿಟ್ಸ್ ಅನ್ನುವಂತ ವರ್ಡ್ ನಿಮ್ಮ ಆನ್ಸರ್ ಅಲ್ಲಿ ಬರ್ಲಿ. ಇಲೆಕ್ಟ್ರಾನ್ಸ್ ಸ್ಪೆಸಿಫಿಕ್ ಆರ್ಡರ್ ನಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಆರ್ಬಿಟ್ ಏನಿದಾವೋ ಇಲೆಕ್ಟ್ರಾನ್ಸ್ ಸ್ಪೆಸಿಫಿಕ್ ಆರ್ಬಿಟ್ ನಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಆ ಆರ್ಬಿಟ್ ಗೆ ನಾವು ಸ್ಟೇಷನರಿ ಆರ್ಬಿಟ್ಸ್ ಅಂತ ಕರಿಬಹುದು. ಬೋರ್ ಕರ್ಕೊಂಡಿದ್ ಹಾಗೆ, ಸರಿನಾ? ಮತ್ತೆ ಹೀಗೆ ಅದು ರಿವಾಲ್ವ್ ಆಗ್ತಾ ಇರುತ್ತಲ್ವಾ, ಹೀಗೆ ರಿವಾಲ್ವ್ ಆಗ್ಬೇಕಾದ್ರೆ ಏನ್ ಎನರ್ಜಿಯನ್ನ ಬಿಡುಗಡೆ ಮಾಡಲ್ಲ. ತನ್ನ ಪಾಡಿಗೆ ತಾನು ರಿವಾಲ್ವ್ ಆಗ್ತಾ ಇದೆ ಒಂದೇ ಆರ್ಬಿಟ್ ಅಲ್ಲಿ, ಸ್ಪೆಸಿಫಿಕ್ ಆರ್ಬಿಟ್ ನಲ್ಲಿ ಅದು ರಿವಾಲ್ವ್ ಆಗ್ತಾ ಇದೆ ಅಂತಂದ್ರೆ ಅದು ಎನರ್ಜಿಯನ್ನ ಬಿಡುಗಡೆ ಮಾಡಲ್ಲ. ಎನರ್ಜಿ ಯಾವಾಗ ಬಿಡುಗಡೆ ಮಾಡೋದು, ಅಥವಾ ರೇಡಿಯೇಷನ್ ಅನ್ನ ಅದು ಯಾವಾಗ ಬಿಡುಗಡೆ ಮಾಡೋದು? ಯಾವಾಗ ಅದು ಹೈಯರ್ ಸ್ಟೇಟ್ ನಿಂದ, ಹೈಯರ್ ಎನರ್ಜಿ ಲೆವೆಲ್ ನಿಂದ ಲೋವರ್ ಎನರ್ಜಿ ಲೆವೆಲ್ಗೆ ಇಲೆಕ್ಟ್ರಾನ್ ಬರುತ್ತೋ ಆವಾಗ ಎನರ್ಜಿ ಬಿಡುಗಡೆ ಮಾಡೋದು. ತನ್ನ ಪಾಡಿಗೆ ತಾನು ತನ್ನ ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗ್ತಾ ಇದ್ರೆ ಆವಾಗ ಎನರ್ಜಿ ಬಿಡುಗಡೆ ಮಾಡಲ್ಲ ಅಂತ ನೀಲ್ಸ್ ಬೋರ್ ಹೇಳ್ತಾರೆ. ಇದು ಪಾಸ್ಟುಲೇಟ್ ನಂಬರ್ 1. ಅಥವಾ ನಿಮಗೆ ಇದೊಂದೇ ನೆನಪಿದೆ ಅಂತಂದ್ರೆ ಇದ್ರಲ್ಲೇ ಇರೋದು 2-3 ಪಾಯಿಂಟ್ ಅನ್ನು ಸಪರೇಟ್ ಮಾಡಿ ಬರ್ದ್ಬಿಡಿ, ಮಾರ್ಕ್ ಸಿಗತ್ತೆ, ಭಯ ಬೇಡ. ಓಕೆನಾ? ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇವರು ಅಲ್ಲೇನ್ ಇಲೆಕ್ಟ್ರಾನ್ಸ್ ರಿವಾಲ್ವ್ ಆಗತ್ತಲ್ಲ, ಆ ಇಲೆಕ್ಟ್ರಾನ್ ನ ಆಂಗ್ಯುಲರ್ ಮೊಮೆಂಟಮ್ ಬಗ್ಗೆ ಮಾತಾಡ್ತಾರೆ. ಆ ಆಂಗ್ಯುಲರ್ ಮೊಮೆಂಟಮ್ ಎಷ್ಟಿರುತ್ತಪ್ಪ ಅಂದ್ರೆ, ಆಂಗ್ಯುಲರ್ ಮೊಮೆಂಟಮ್ ಅನ್ನ ಎಲ್ ನಿಂದ ಡಿನೋಟ್ ಮಾಡ್ತಾರೆ ಗೊತ್ತಲ್ವಾ ನಿಮ್ಗೆ? ಆ ಎಲ್ ಅನ್ನೋದು h/2π ನ ಮಲ್ಟಿಪಲ್ ಆಗಿರುತ್ತೆ ಅಂತ. ಅಂದ್ರೆ ಒಂದೇ ಆರ್ಬಿಟ್ ನಲ್ಲಿ ಇಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರಪ್ಪ, ಅದರ ಆಂಗ್ಯುಲರ್ ಮೊಮೆಂಟಮ್ ಹೇಗಿರುತ್ತೆ? 1h/2π ಇರುತ್ತೆ. ಎರಡನೇ ಆರ್ಬಿಟ್ ನಲ್ಲಿ ಇಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ಆವಾಗ ಅದು 2h/2π ಅಂತ ಈ ರೀತಿಯಾಗಿ ಆಗುತ್ತೆ. ಮೂರನೇ ಆರ್ಬಿಟ್ ನಲ್ಲಿ ಇಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ಆ ಇಲೆಕ್ಟ್ರಾನ್ ನ ಆಂಗ್ಯುಲರ್ ಮೊಮೆಂಟಮ್ 3h/2π ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಓಕೆನಾ? ಸೊ ಅಂದ್ರೆ ನಾವು ಈ ಆಂಗ್ಯುಲರ್ ಮೊಮೆಂಟ್ ಗೆ ಕಾಮನ್ ಆಗಿ ಹೇಗೆ ಬರಿಬಹುದು? n × h/2π ಅಂತ ಬರಿಬಹುದು. ಸೊ ಆಂಗ್ಯುಲರ್ ಮೊಮೆಂಟ್ ಯಾವತ್ತು ಹೇಗಿರುತ್ತೆ? ಆಂಗ್ಯುಲರ್ ಮೊಮೆಂಟಮ್ ಯಾವತ್ತು ಇಂಟಿಗ್ರಲ್ ಮಲ್ಟಿಪಲ್ ಆಫ್ n ಅಂದ್ರೆ ಇಂಟಿಜರ್ ಇಲ್ಲಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಆಗಿರುತ್ತೆ ಅಂತ ಹೇಳ್ತಾರೆ. 2 ಪಾಯಿಂಟ್ ನೆನಪಾಯ್ತಾ? ಮೊದಲನೇದು ಇಲೆಕ್ಟ್ರಾನ್ ಸ್ಪೆಸಿಫಿಕ್ ಆರ್ಬಿಟ್ ನಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ. ಹೀಗೆ ಇಲೆಕ್ಟ್ರಾನ್ ರಿವಾಲ್ವ್ ಆಗುತ್ತಲ್ಲ, ಸ್ಪೆಸಿಫಿಕ್ ಆಗಿರುವಂತ ಆರ್ಬಿಟ್ ಏನಿದೆ ಅಲ್ವಾ, ಅದಕ್ಕೆ ಸ್ಟೇಷನರಿ ಆರ್ಬಿಟ್ ಅಂತ ಕರೀತಾರೆ. ಹೀಗೆ ಇಲೆಕ್ಟ್ರಾನ್ ರಿವಾಲ್ವ್ ಆಗ್ಬೇಕಾದ್ರೆ, ತನ್ನ ಪಾಡಿಗೆ ತಾನು ರಿವಾಲ್ವ್ ಆಗ್ಬೇಕಾದ್ರೆ ಅದು ಎನರ್ಜಿ ಅಥವಾ ರೇಡಿಯೇಷನ್ ಅನ್ನ ಎಮಿಟ್ ಮಾಡಲ್ಲ ಅಂತ ಹೇಳ್ತಾರೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಂಗ್ಯುಲರ್ ಮೊಮೆಂಟಮ್. ಏನ್ ಇಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇರುತ್ತೋ ಆ ಇಲೆಕ್ಟ್ರಾನ್ ನ ಆಂಗ್ಯುಲರ್ ಮೊಮೆಂಟಮ್ ಯಾವತ್ತು ಇಂಟಿಗ್ರಲ್ ಮಲ್ಟಿಪಲ್ ಆಫ್ n ಅಂದ್ರೆ ಇಂಟಿಜರ್, ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಆಗಿರುತ್ತೆ ಅಂತ ಅವರು ಹೇಳ್ತಾರೆ. ಸೊ ಎರಡೇ ಇರೋದಿಲ್ಲ, 2 ಪಾಯಿಂಟ್, 3 ಎಲ್ಲ ಸುಮಾರು ಬರಿಬಹುದು ನೀವು ಇಲ್ಲಿ, ಬಾಕಿ ಪಾಸ್ಟುಲೇಟ್ಸ್, ಬಟ್ 2 ಸಾಕು ನಿಮ್ಮ ಎಕ್ಸಾಮ್ ನ ದೃಷ್ಟಿಯಿಂದ, ಸರಿನಾ? ಇವಾಗ ಮುಂದಿನ ಟಾಪಿಕ್ ನೋಡೋಣ. ಇವಾಗ ಇದೇ ಇಕ್ವೇಶನ್ ಅನ್ನು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. n ಅಂತಂದ್ರೆ ನಂಬರ್ ಆಫ್ ಆರ್ಬಿಟ್, ಹೌದಾ? ಇದು ಫಸ್ಟ್ ಆರ್ಬಿಟ್, ಹೀಗಾಗಿ ಇದ್ರ n ಇಲ್ಲಿ 1 ಇರುತ್ತೆ. ಇದ್ರ ಯಾವ್ದು ಇಲೆಕ್ಟ್ರಾನ್ ತಗೊಂಡು ಇಲ್ಲಿ ಹಾಕೋದಾದ್ರು ಅದರ ಆಂಗ್ಯುಲರ್ ಮೊಮೆಂಟಮ್ ಕಂಡಿಡಬೇಕಾದ್ರೆ ಅದು ಫಸ್ಟ್ ಆರ್ಬಿಟ್ ನಲ್ಲಿ ರಿವಾಲ್ವ್ ಆಗ್ತಾ ಇರುತ್ತಾನೆ, ಹೀಗಾಗಿ ಅದರ ನಂಬರ್ 1 ಇರುತ್ತೆ. ಇಲ್ಲಿ ಸೆಕೆಂಡ್ ಆರ್ಬಿಟ್ ಇದು, ಹೌದಾ? ಇಲ್ಲಿರೋದು ಥರ್ಡ್ ಆರ್ಬಿಟ್, ರೈಟ್? ಸೊ ಈ ರೀತಿಯಾಗಿ ಆರ್ಬಿಟ್ ನ ನಂಬರ್ ಅಂದ್ರೆ n. ಓಕೆನಾ? ಈಗ n ನ ವ್ಯಾಲ್ಯೂ ಹೆಚ್ಚಾಗ್ತಾ ಇದೆ ಅಂತಂದ್ರೆ ನಾವು ಬೇರೆ ಬೇರೆ ಆರ್ಬಿಟ್ ನ ತಗೋತಾ ಇದೀವಿ ಅಂತ, ಹೊರಗಡೆ ಇರೋ ಆರ್ಬಿಟ್ ನ ತಗೊಂಡು ಹೋಗ್ತಾ ಇದೀವಿ ಅಂತ ಅರ್ಥ, ಹೌದಾ? ಸೊ ಇವಾಗ n ನ ನಂಬರ್ ಜಾಸ್ತಿ ಆಗಿದೆ ಅಂತಂದ್ರೆ ಎಲ್ ಅಂದ್ರೆ ನಮ್ಮ ಆಂಗ್ಯುಲರ್ ಮೊಮೆಂಟಮ್ ಜಾಸ್ತಿ ಅಂತ ಅರ್ಥ, ಹೌದಾ? ಅಂದ್ರೆ n ಜಾಸ್ತಿ ಆಗ್ತಾ ಹೋದಾಗೂ ಎನರ್ಜಿ ಏನ್ ಸಿಗತ್ತೋ ಅದು ಜಾಸ್ತಿ ಆಗತ್ತೆ ಅಂತ ನಾವು ಅಂದ್ಕೋಬಹುದು. ಹೀಗಾಗಿ ಈ ಫಸ್ಟ್ ಏನ್ ರೌಂಡ್ ಇರುತ್ತೋ, ಫಸ್ಟ್ ಆರ್ಬಿಟ್ ಏನಿರುತ್ತೋ ಇದರಲ್ಲಿ ಎನರ್ಜಿ ಅತ್ಯಂತ ಕಮ್ಮಿ ಇರುತ್ತೆ. ಇದನ್ನ ನಾವು ಗ್ರೌಂಡ್ ಸ್ಟೇಟ್ ಅಂತ ಕರಿಬಹುದು. ಓಕೆನಾ? ಸೊ ಇಲ್ಲಿರುವಂತಹ ಇಲೆಕ್ಟ್ರಾನ್ಸ್ ಹೇಗಿರ್ತವೆ? ಗ್ರೌಂಡ್ ಸ್ಟೇಟ್ ನಲ್ಲಿ ಇರ್ತವೆ ಅಂತ ನಾವು ಕರಿಬಹುದು. ಇಲ್ಲಿ ಎನರ್ಜಿ ಲೆವೆಲ್ 1 ಇರುತ್ತೆ, ಹೌದಾ? ಇಲ್ಲಿರುವಂತ ಇಲೆಕ್ಟ್ರಾನ್ಗೆ ಇಲ್ಲಿರೋದಕ್ಕಿಂತ ಜಾಸ್ತಿ ಎನರ್ಜಿ ಇರುತ್ತೆ. ಸಪೋಸ್ ಇನ್ನೊಂದು ಆರ್ಬಿಟ್ ಇತ್ತು, ಇಲ್ಲಿರುವಂತ ಇಲೆಕ್ಟ್ರಾನ್ಗೆ ಇಲ್ಲಿರೋ ಇಲೆಕ್ಟ್ರಾನ್ ಗಿಂತ ಜಾಸ್ತಿ ಎನರ್ಜಿ ಇರುತ್ತೆ. ಸಪೋಸ್ ಇಲ್ಲಿರುವಂತ ಇಲೆಕ್ಟ್ರಾನ್ ಹೊರಗಿನ ಶೆಲ್ಗೆ ಹೋಗ್ಬೇಕಪ್ಪ,
ಹೊರಗಿನ ಆರ್ಬಿಟ್ಗೆ ಹೋಗ್ಬೇಕಪ್ಪ. ಆವಾಗ ಅದು ಹೇಗೆ ಹೋಗ್ಬೇಕು, ಇದಕ್ಕೆ ಎನರ್ಜಿ ಸಿಗ್ಬೇಕು. ಇದಕ್ಕೆ ಹೆಂಗಾದ್ರೂ ಎನರ್ಜಿ ಸಿಕ್ತಪ್ಪ ಇಲೆಕ್ಟ್ರಾನ್ಗೆ. ಈ ಇಲೆಕ್ಟ್ರಾನ್ ಏನ್ ಮಾಡುತ್ತೆ, ಅವಾಗ ಹೈಯರ್ ಆರ್ಬಿಟ್ಗೆ ಜಂಪ್ ಆಗುತ್ತೆ. ಈ ಇಲೆಕ್ಟ್ರಾನ್ ಅಲ್ಲಿದ್ದು ಇಲೆಕ್ಟ್ರಾನ್ ವಾಪಸ್ ಈ ಕಡೆ ಬರ್ಬೇಕಪ್ಪ, ವಾಪಸ್ ಅದೇ ಆರ್ಬಿಟ್, ಹಳೆ ಮೊದ್ಲಿದ್ದ ಆರ್ಬಿಟ್ಗೆ ವಾಪಸ್ ಬರ್ಬೇಕಪ್ಪ. ಆವಾಗ ಅದೇನ್ ಮಾಡುತ್ತೆ, ಇಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ತನ್ನ ಎನರ್ಜಿಯನ್ನ ಕಳ್ಕೊಳ್ಳುತ್ತೆ. ಯಾಕಂದ್ರೆ ಕಮ್ಮಿ ಎನರ್ಜಿ ಇರೋರು ಮಾತ್ರ ಈ ಆರ್ಬಿಟ್ ನಲ್ಲಿ ಸುತ್ತಾಡ್ಲಿಕ್ಕೆ ಎಲೋ ಇರ್ತಾರೆ. ಓಕೆನಾ, ಜಾಸ್ತಿ ಎನರ್ಜಿ ಇದ್ರೆ ಹೈಯರ್ ಆರ್ಬಿಟ್ ನಲ್ಲಿ ತಿರುಗ್ಬೇಕು. ಓಕೆನಾ, ಸೊ ಇದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಅಂಶ. ಈಗ ಈ ಬೋರ್ಸ್ ಮಾಡೆಲ್ ಇತ್ತಲ್ವಾ, ಇದರ ಲಿಮಿಟೇಷನ್ಸ್ ನೋಡೋಣ. ಇದನ್ನು ಮ್ಯಾಕ್ಸಿಮಮ್ ಎಷ್ಟು ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು, 2 ನೆನ್ಪಿಟ್ಕೊಂಡ್ರೆ ಸಾಕು. ಮೊದಲನೇ ಲಿಮಿಟೇಷನ್, ಇದು ಬೋರ್ಸ್ ಮಾಡೆಲ್ ಏನಿದೆಯೋ ಎಲ್ಲ ಆಟಮ್ಗೂ ಅಪ್ಲೈ ಮಾಡಕ್ ಆಗಲ್ಲ. ಯಾವ್ದಕ್ಕೆ ಅಪ್ಲೈ ಮಾಡಬಹುದು, ಇದನ್ನ ನಾವು ಬರೀ ಹೈಡ್ರೋಜನ್ ಆಟಮ್ ಅಥವಾ ಹೈಡ್ರೋಜನ್ ತರ ಇರೋ ಬಾಕಿ ಆಟಮ್, ಹೈಡ್ರೋಜನ್ ಲೈಕ್ ಆಟಮ್ಸ್ ಅಂತಂದ್ರೆ ಈ ಪೀರಿಯೋಡಿಕ್ ಟೇಬಲ್ ನಲ್ಲಿ ಹೈಡ್ರೋಜನ್ ನ ಕೆಳಗಡೆ ಯಾರ್ಯಾರು ಆಟಮ್ಸ್ ಬರ್ತಾರಲ್ವಾ, ಅವ್ರಿಗೆ ನಾವು ಇದನ್ನ ಅಪ್ಲೈ ಮಾಡಬಹುದು. ಅಂದ್ರೆ ಅದ್ರದ್ದು ಏನಿರ್ತಾರೆ, ಗ್ರೂಪ್ ನಂಬರ್ 1 ಅಲ್ವಾ ಅದು ಹೈಡ್ರೋಜನ್ ಬರೋದು, ಅದರ ಕೆಳಗೆ ಬರ್ತಾರಲ್ವಾ ಯಾರ್ಯಾರು, ಅಲ್ಲಿಗೆ ಇದು ಅಪ್ಲೈ ಆಗತ್ತೆ, ಬಾಕಿ ಇದಕ್ಕೆ ಅಪ್ಲೈ ಆಗಲ್ಲ. ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಫೈನ್ ಸ್ಟ್ರಕ್ಚರ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್. ಓಕೆ, ಇಲ್ಲಿ ಸ್ಪೆಕ್ಟ್ರಮ್ ನಲ್ಲಿ ಸ್ಪೆಕ್ಟ್ರಲ್ ಲೈನ್ಸ್ ಬಂದಿತ್ತಲ್ವಾ, ಅದಕ್ಕೊಂದು ಪರ್ಫೆಕ್ಟ್ ಸ್ಟ್ರಕ್ಚರ್ ನಲ್ಲಿ ಬಂದಿತ್ತು. ಆ ಸ್ಟ್ರಕ್ಚರ್ ನಲ್ಲೇ ಯಾಕೆ ಬರುತ್ತೆ ಅಂತ ನಾವು ಬೋರ್ಸ್ ಮಾಡೆಲ್ ನಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ 2 ಲಿಮಿಟೇಷನ್ಸ್ ಏನಿದೆಯೋ ಇದನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದು ಓದ್ಬಿಡ್ತೇನೆ. ದ ಥಿಯರಿ ಆಫ್ ಬೋರ್ಸ್ ಮಾಡೆಲ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಲೈಕ್ ಆಟಮ್ಸ್. ಎರಡನೇ ಪಾಯಿಂಟ್, ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ದ ಫೈನ್ ಸ್ಟ್ರಕ್ಚರ್ ಆಫ್ ಸ್ಪೆಕ್ಟ್ರಲ್ ಸೀರೀಸ್. ಇವೆರಡನ್ನ ನೀವು ಬರೆದ್ರೆ ನಿಮ್ಗಲ್ಲಿ 2ಕ್ಕೆ 2 ಮಾರ್ಕ್ ಸಿಗತ್ತೆ. ಇವಾಗ ಮುಂದಿನ ಟಾಪಿಕ್ ಅನ್ನ ನೋಡೋಣ. ನಾವು ಬೋರ್ಸ್ ಪಾಸ್ಟ್ಯುಲೇಟ್ ಬಗ್ಗೆ ನೋಡಿದ್ವಿ, ಹೌದಾ? ಬೋರ್ಸ್ ಸೆಕೆಂಡ್ ಪಾಸ್ಟ್ಯುಲೇಟ್ ಯಾವ್ದಾಗಿತ್ತು? ಬೋರ್ ಹೇಳಿದಂತ ಸೆಕೆಂಡ್ ಪಾಸ್ಟ್ಯುಲೇಟ್ ಇದಾಗಿತ್ತು. ಆಂಗ್ಯುಲರ್ ಮೊಮೆಂಟಮ್ ಹೇಗಿರುತ್ತೆ ಅಂತ ಹೇಳಿದ್ರು. ಆಂಗ್ಯುಲರ್ ಮೊಮೆಂಟಮ್ ಹೇಗಿರುತ್ತೆ? ಯಾವತ್ತು ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಆಗಿರುತ್ತೆ ಅಂತ ಹೇಳಿದ್ರು. ಇದೇನು ಬೋರ್ಸ್ ಏನು? ಬೋರ್ ಸೆಕೆಂಡ್ ಹೈಪೋಥಿಸಿಸ್ ಅಂತಂದ್ರೆ ಅದಕ್ಕೆ ಏನು ಪ್ರೂಫ್ ಇರಲ್ಲ ಅವ್ರ ಹತ್ರ, ಬಟ್ ಅವ್ರು ಏನೋ ಒಂದನ್ನ ಹೇಳಿರ್ತಾರೆ, ಗೊತ್ತಾಯ್ತಾ? ಹೇಳಿರ್ತಾರೆ, ಬಟ್ ಅದ್ ಯಾಕೆ ಅಂತ ಹೇಳಿರಲ್ಲ, ಅದಕ್ಕೆ ಪ್ರೂಫ್ ಅನ್ನೋದಿರಲ್ಲ. ಸೊ ಬೋರ್ ಏನ್ ಮಾಡಿದ್ರು, ಈ ವಿಷಯ ಅಂತೂ ಹೇಳಿದ್ರು, ಆಂಗ್ಯುಲರ್ ಮೊಮೆಂಟಮ್, ಎಲೆಕ್ಟ್ರಾನ್ ಇಂದು ಆಂಗ್ಯುಲರ್ ಮೊಮೆಂಟಮ್ ಹೇಗಿರುತ್ತೆ, ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಆಗಿರುತ್ತೆ ಅಂತೇನೋ ಬೋರ್ ಹೇಳಿದ್ರು. ಬಟ್ ಅದಕ್ಕೆ ಯಾಕೆ ಹೀಗೆ ಅನ್ನುವಂತ ಎಕ್ಸ್ಪ್ಲನೇಷನ್ ಅವ್ರ ಬಳಿಗೆ ಇರ್ಲಿಲ್ಲ. ಯಾಕೆ ಎಕ್ಸ್ಪ್ಲನೇಷನ್ ಇರ್ಲಿಲ್ಲ ಗೊತ್ತಾ? ಯಾಕೆ ಇರ್ಲಿಲ್ಲ ಅಂತಂದ್ರೆ, ಅವರು ಆ ಇಲೆಕ್ಟ್ರಾನ್ ಏನು ರಿವಾಲ್ವ್ ಆಗ್ತಾ ಇದೆಯೋ ಇದನ್ನ ಬರೀ ಪಾರ್ಟಿಕಲ್ ತರ ಟ್ರೀಟ್ ಮಾಡ್ತಾ ಇದ್ರು. ಇನ್ನೊಬ್ಬ ವ್ಯಕ್ತಿ ಇದ್ದ, ಡಿ ಬ್ರಾಗ್ಲಿ ಅಂತ ನಾವೇನ್ ಓದ್ತೀವೋ ಅದೇ ವ್ಯಕ್ತಿ ಡಿ ಬ್ರಾಯ್. ಅವ್ರೇನ್ ಮಾಡಿದ್ರು, ಡಿ ಬ್ರಾಗ್ಲಿ ಬರಿಬೇಕಾದ್ರೆ ಡಿ ಬ್ರಾಗ್ಲಿ ಅಂತಾನೆ ಬರೆಯೋದು, ಗೊತ್ತಾಯ್ತಾ? ಸೊ ಅವ್ರು ಏನ್ ಮಾಡಿದ್ರು, ಕಲ್ತಿದಿರಲ್ವಾ ಡ್ಯೂಯಲ್ ನೇಚರ್ ಚಾಪ್ಟರ್ ನಲ್ಲಿ. ಡಿ ಬ್ರಾಗ್ಲಿ ಹೇಳಿರೋದೇನು, ಈಗ ಒಂದು ವೇವ್ ಪಾರ್ಟಿಕಲ್ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ ಅಂತ ಆದ್ರೆ ಒಂದು ಪಾರ್ಟಿಕಲ್ ಯಾಕೆ ವೇವ್ ರೀತಿಯಲ್ಲಿ ಬಿಹೇವ್ ಮಾಡಬಾರ್ದು ಅನ್ನೋದು ಅವ್ರ ಐಡಿಯಾ ಆಗಿತ್ತು, ಹೌದಾ? ಹೀಗಾಗಿ ಇಲ್ಲಿ ಏನ್ ಇಲೆಕ್ಟ್ರಾನ್ ರಿವಾಲ್ವ್ ಆಗ್ತಾ ಇದೆಯೋ ಇದು ಪಾರ್ಟಿಕಲ್ ಹೌದು, ಆದ್ರೆ ಇದು ವೇವ್ ರೀತಿನೂ ಬಿಹೇವ್ ಮಾಡುತ್ತೆ. ಇದಕ್ಕೆ ಅಸೋಸಿಯೇಟೆಡ್ ಆಗಿರುವಂತ ವೇವ್ ಇದೆ. ಇದನ್ನ ನಾವು ವೇವ್ ನ ಪರಿಕಲ್ಪನೆಯಲ್ಲಿ ಮಾಡ್ಕೊಂಡು ಹೋದ್ರೆ ಇದು ಯಾಕೆ ಅನ್ನೋದ್ರ ಕಾರಣ ನಮಗ್ ಸಿಗತ್ತೆ ಅಂತ ಹೇಳಿದ್ರು. ಆಕ್ಚುಲಿ ನಿಮ್ ಬುಕ್ ನಲ್ಲಿ ಒಂದು ಡಿರೈವೇಶನ್ ತರ ಕೊಟ್ಟಿದ್ದಾರೆ, ಬಟ್ ಆ ಡಿರೈವೇಶನ್ ಮಾಡ್ಸಕ್ ಹೋಗಲ್ಲ. ಯಾಕಂದ್ರೆ ಆ ಡಿರೈವೇಶನ್ ಕೇಳಿದ್ರೇನು 3 ಮಾರ್ಕಿಗೆ ಕೇಳ್ತಾರೆ. ಸಪೋಸ್ ಇದ್ರ ಮೇಲೆ ಏನಾದ್ರೂ MCQ ಕೇಳಿದ್ರೆ ಅಂತ ಈ ಟಾಪಿಕ್ ಬಗ್ಗೆ ಹೇಳ್ತಾ ಇದೀನಿ ಅಷ್ಟೇ, ಸರಿನಾ? ಈ ರೀತಿಯಾಗಿ ಆಗತ್ತೆ. ಸೊ ಇದು ಯಾಕೆ ಅನ್ನೋದನ್ನ ಡಿ ಬ್ರಾಗ್ಲಿ ವೇವ್ ಥಿಯರಿ ಮೂಲಕ ಪ್ರೂವ್ ಮಾಡಿದ್ದಾರೆ. ಓಕೆ, ಇದ್ರ ಮೇಲೆ MCQs ಯಾವ ರೀತಿ ಬರ್ಬಹುದು? MCQ ಬೋರ್ ನ ಎಷ್ಟನೇ ಪಾಸ್ಟ್ಯುಲೇಟ್ ಅನ್ನ ಡಿ ಬ್ರಾಗ್ಲಿ ಅವರು ವೇವ್ ಥಿಯರಿ ಮೂಲಕ ಪ್ರೂವ್ ಮಾಡಿದ್ರು ಅಂತ ಬರ್ಬೋದು. ಎಷ್ಟನೇ ಪಾಸ್ಟ್ಯುಲೇಟ್? 2ನೇ ಪಾಸ್ಟ್ಯುಲೇಟ್. ಯಾವ ಪಾಸ್ಟ್ಯುಲೇಟ್? ಈ ಪಾಸ್ಟ್ಯುಲೇಟ್. ಓಕೆನಾ? ಇನ್ನೊಂದು ಕ್ವಶನ್ ಯಾವ ರೀತಿಯಾಗಿ ಬರ್ಬಹುದು ಅಂದ್ರೆ, ಬೋರ್ ಸೆಕೆಂಡ್ ಪಾಸ್ಟ್ಯುಲೇಟ್ಗೆ ವೇವ್ ಥಿಯರಿ ಮೂಲಕ ಎಕ್ಸ್ಪ್ಲನೇಷನ್ ಕೊಟ್ಟವ್ರು, ಅಥವಾ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಅನ್ನೋ ಥಿಯರಿ ಮೂಲಕ ಎಕ್ಸ್ಪ್ಲನೇಷನ್ ಕೊಟ್ಟವ್ರು ಯಾರು ಅಂತ ಕೇಳ್ಬೋದು. ಯಾರು ಕೊಟ್ಟದ್ದು? ಡಿ ಬ್ರಾಗ್ಲಿ ಕೊಟ್ಟದ್ದು. ಓಕೆನಾ? ಈ ರೀತಿಯಾಗಿರೋ ಕ್ವಶನ್ಸ್ ಇದ್ರ ಮೇಲೆ ಬರುತ್ತೆ. ಅದಕ್ಕೆ ನಾನು ಹೇಳಿರುವಂತ ಎಕ್ಸ್ಪ್ಲನೇಷನ್ ಸಾಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.